ಪರಮಾರ್ಥ ಗೀತೆ ಗುರು ಮತ್ತ ಶಿಷ್ಯ ಇಬ್ಬರಲ್ಲಿ ನಡೆದಂತಹ ಸಂವಾದವನ್ನ ಅವರು ಹೇಳ್ತಾ ಇದ್ದಾರ. ಪರಮಾರ್ಥ ಗೀತೆಯಲ್ಲಿ ಪ್ರಥಮ ಗತಿ 10ನೇ ನುಡಿಯಿಂದ ಹೇಳಬೇಕು. ಸದ್ಗುರುವಿಗೆ ಶಿಷ್ಯ ಬಂದು ಶರಣಾಗತನಾಗಿ, ಅಪ್ಪ ನಾನು ಯಾರಿದ್ದೀನಿ, ನನಗೆ ಈ ಪರಿಭವ ಜನನ ಮರಣ ಅನ್ನುವಂಥ ಬಂಧ ಹೆಂಗ್ ಬಂತು, ಅದನ್ನ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಯಾವ ಉಪಾಯ ಐತೆ, ನನಗ ಆ ಉಪಾಯದ ಬಗ್ಗೆ ತಿಳಿಸ್ರಿ ಅಂತ ಹೇಳಿದಂಥದ್ದು. ಅದಕ್ಕೆ ಇಲ್ಲಿ ಅವರು ಹಲವಾರು ಉತ್ತರಗಳನ್ನ ಹೇಳ್ತಾ ಇದ್ದಾರೆ. ಯಾವ ರೀತಿ ಇಲ್ಲಿ ಮಾಯೆಯಲ್ಲಿ ಬಿದ್ದುಕೊಂಡು ಈತ ಮಹೇಶ್ವರ ಅಂತ ಅನ್ಸ್ಕೊಂಡ, ನಿನ್ನಲ್ಲಿರುವಂತ ಈ ಚಿಚ್ಚಕ್ತಿಯೇ ಹಲವಾರು ರೀತಿಯ ಒಂದು ಜಗತ್ತಿನ ವ್ಯವಹಾರಕ್ಕೆ ಕಾರಣ ಆಯಿತು ಅನ್ನುವಂಥದ್ದನ್ನ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಈಗ ಏನ್ ಹೇಳ್ತಾ ಇದ್ದಾರ, ನಿನ್ನೆ ವಿಚಾರದಲ್ಲಿ ನಿನ್ನಲ್ಲಿರುವ ಜ್ಞಾನ ಶಕ್ತಿಯೇ ಏನಂತಂದ್ರ ನಿನ್ನೆ ವಿಚಾರದಲ್ಲಿ ಹೇಳಿದ್ರೆ ಆ ಜ್ಞಾನ ಶಕ್ತಿಯೇ ಸರಸ್ವತಿ ಅಂತನ್ನುವಂಥದ್ದು, ಲಕ್ಷ್ಮಿ, ಗಿರಿಜೆ ಇವೆಲ್ಲವುಗಳನ್ನ ನಾಮಧರಿಸಿ ಭಕ್ತರ ಇಷ್ಟಾರ್ಥವನ್ನ ಪೂರ್ಣ ಮಾಡುವಂಥವಳು ಅಂತ ಪ್ರತಿಪಾದನೆ ಮಾಡಿದ್ರು. ನಂತರ ಅದೇ ಜ್ಞಾನ ಶಕ್ತಿ, ನಿನ್ನಲ್ಲಿರುವಂತ ಜ್ಞಾನ ಶಕ್ತಿ 9 ಪ್ರಕಾರವಾದ ಭಕ್ತಿಯ ರೂಪದಿಂದ ಸಕಲ ಭಕ್ತರನ್ನ ಹೊಂದ್ಕೊಂಡಿರ್ತದಂತ. ಇದೇ ಜ್ಞಾನ ಶಕ್ತಿ 9 ಪ್ರಕಾರವಾಗಿ ಭಕ್ತಿಯ ಸ್ವರೂಪದಿಂದ ಸಕಲ ಭಕ್ತರನ್ನ ಹೊಂದ್ಕೊಂಡಿರುವಂಥದ್ದು ಇದೇ ನಿನ್ನಲ್ಲಿರುವಂಥ ಜ್ಞಾನ ಶಕ್ತಿಯೇ ಅಂತನ್ನುವಂಥ ವಿಚಾರವನ್ನ ಹೇಳಿದ್ರು 10ನೇ ನುಡಿಯಲ್ಲಿ. ನೋಡೋಣ. ನವವಿಧ ಭಕ್ತಿಯ ಪಥದಿಂದ ನಿಖಿಳರ್ಗೀಶ್ವರನ್ವಲವಿಂದ ಅಷ್ಟೈಶ್ವರ್ಯಂ ಗುಣವಾರೆಂಬ ತುಷ್ಟಿ ಸದಾ ಸರ್ವಜ್ಞತೆ ಎಂಬ ನಿತ್ಯ ಸುಬೋಧಂ ಬೇರೊಂದೆಂಬ ಸತ್ಯಮೆನಲ್ ಸ್ವಾತಂತ್ರ್ಯಮಿದೆಂಬ ತಾನಳಿಯದ ಶಕ್ತಿತ್ವವಾದೆಂಬ ನಾನಾ ಶಕ್ತಿತ್ವಂ ತಾನೆಂಬ ಆರಂಗಮೀವೀಶನ ಪದವಕ್ಕೂ ಮೀರಿದ ಭಕ್ತಿಗೆ ಎದೆ ಫಲವಕ್ಕೂ ಆ ನಿಜ ಭಾಗ್ಯಂ ಸಿದ್ಧಿಸಿದವರು ಸೂನು ತಿಳಿಯೇ ಮುಕ್ತರು ನೋಡವರು ಅನ್ನುವಂಥದ್ದು 10ನೇ ನುಡಿಯಲ್ಲಿ ಹೇಳ್ತಾರೆ. ಈ ನವವಿಧ ಭಕ್ತಿ ಈ ಶಿವನಲ್ಲಿ ವಿಶೇಷವಾದಂಥ ಈ ನವವಿಧ ಭಕ್ತಿ ಮಾಡಿದ್ದೇ ಆದ್ರೆ ಹೇಳಿದ್ರಲ್ಲ ನಿನ್ನೆ ನವವಿಧ ಭಕ್ತಿಗಳು ಯಾವುವು ಅಂತ. ಯಾಕಂತಂದ್ರ ಇಲ್ಲಿ ಶ್ರವಣ ಭಕ್ತಿ ಅನ್ನುವಂಥದ್ದು, ಕೀರ್ತನ ಭಕ್ತಿ, ಸ್ಮರಣ ಭಕ್ತಿ, ಮತ್ತೆ ಪಾದ ಸೇವನ ಭಕ್ತಿ ಅನ್ನುವಂಥದ್ದು, ದಾಸ ಭಕ್ತಿ, ಅರ್ಚನಾ ಭಕ್ತಿ ಇವೇನದಾವ, ವಂದನ ರೂಪ ಭಕ್ತಿ, ಸಖ್ಯ ಭಕ್ತಿ, ನಿವೇದನ ಭಕ್ತಿ ಅಂತ 9 ತರದ ಒಂದು ಭಕ್ತಿಗಳು ಶಿವನಲ್ಲಿ ಮಾಡಿದ್ದೇ ಆದ್ರೆ ಅಲ್ಲಿ ಏನ್ ಸಿಗ್ತಾವಂತಂದ್ರ ಅಷ್ಟೈಶ್ವರ್ಯ. ಯಾಕಂತಂದ್ರ ಅಂಥ ಒಂದು 6 ಗುಣಗಳಿಂದ ಕೂಡಿದಂತ 6 ಅವಯವಗಳಿಂದ ಕೂಡಿದಂತಹ ಈಶನ ಒಂದು ಪದವೇ ಪ್ರಾಪ್ತಿ ಆಗ್ತದ ಅಂತ ಕೂಡ ಹೇಳ್ತಾರೆ. ಏನಾಗ್ತದ ನೋಡೋಣ. ಈ ನವವಿಧ ಭಕ್ತಿ ಏನದ, ಈ ಭಕ್ತಿಯ ಪಥದಿಂದ ಅಂದ್ರ 9 ರೀತಿಯಿಂದ ಭಕ್ತಿಯ ಪ್ರಕಾರಗಳನ್ನ ಹೇಳಿದ್ರು. ಹೇಳಿ ಇಲ್ಲಿ ಏನ್ ಹೇಳ್ತಾರ, ಈ ಶಿವನ ಕೃಪೆ 9 ಈ ಭಕ್ತಿಯಿಂದ ಶಿವನ ಒಂದು ಕೃಪೆಗೆ ಪಾತ್ರರಾದ್ರೆ ಆ ಭಕ್ತಿಯ ಮಾರ್ಗದಿಂದಲೂ ಏನಾಗ್ತದ, ಸರ್ವರಿಗೂ 8 ಐಶ್ವರ್ಯ. ಏನ್ ಹೇಳ್ತಾರ, 8 ಐಶ್ವರ್ಯ, ಆಮೇಲೆ 6 ಗುಣ 6 ಅಂಗ ಇವುಗಳು ಪ್ರಾಪ್ತಿ ಆಗ್ತಾವಂತ ಹೇಳ್ತಾರ ನೋಡ್ರಿ. ಯಾಕಂದ್ರ ಇವು ಯಾವಾಗ ನವವಿಧ
ಭಕ್ತಿಯಿಂದ ಮಾಡಿದಾಗ ಅಷ್ಟೈಶ್ವರ್ಯ ಅಂತನ್ನುವಂಥದ್ದು. ಅಷ್ಟೈಶ್ವರ್ಯ ಅಂತಂದ್ರೆ ಯಾವುದಂದ್ರೆ ಅಣಿಮ, ಮಹಿಮ, ಗರಿಮ, ಏನು ಅಣಿಮ, ಮಹಿಮ, ಗರಿಮ, ಪ್ರಕಾಮ್ಯ, ಈಶತ್ವ, ವಶಿತ್ವ, ಪ್ರಾಪ್ತಿ, ಲಘಿಮ ಅಂತನೂ ಬರ್ತದೆ. ಅದಕ್ಕೆ 8 ಇವು ಅಣಿಮಾದಿ ಸಿದ್ಧಿಗಳು. ಮತ್ತೆ ಅಷ್ಟೈಶ್ವರ್ಯ, ಆಮೇಲೆ 8 ಐಶ್ವರ್ಯಗಳು, ಮತ್ತೆ ಗುಣವು 6 ಅನ್ನುವಂಥದ್ದು. ಶ್ರೀ, ಜ್ಞಾನ, ಐಶ್ವರ್ಯ, ವೀರ್ಯ ಅಂತ ಈ ಒಂದು 6 ಗುಣಗಳು ಬರ್ತಾವ. ಸದಾ ತುಷ್ಟಿ ಅಂದ್ರೆ ಯಾವಾಗ್ಲೂ ಸಂತೋಷದಿಂದ ಇರುವಂಥದ್ದು. ಅಂದ್ರೆ ಸರ್ವಜ್ಞ ಅನ್ನುವಂಥದ್ದು ಏನಂದ್ರೆ ತ್ರಿಕಾಲ ವಸ್ತುಗಳ ಜ್ಞಾನ ಇರುವಂಥದ್ದು. ಸರ್ವಜ್ಞ ಅಂದ್ರೆ ಎಲ್ಲವನ್ನ ಬಲ್ಲಂಥದ್ದು. ಅದಕ್ಕೆ ಇವು ಪ್ರಾಪ್ತಿ ಆಗ್ತಾವ. ಯಾವ ರೀತಿ ಅಂತಂದ್ರ ಹೇಳ್ತಾರೆ, ಅತ್ಯಂತ ಸೂಕ್ಷ್ಮವಾದಂಥ ಈಗ ಅಣಿಮಾದಿ ಸಿದ್ಧಿಗಳು ಹೆಂಗಪ್ಪ ಅಂತಂದ್ರೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರ. ಅಣಿಮಾದಿ ಸಿದ್ಧಿಗಳು ಅಂದ್ರೆ ಅಣಿಮೆ ಅಂತಂದ್ರೆ ಏನು? ಇವು 8 ಸಿದ್ಧಿಗಳು ಅದಾವ. ಅಂದ್ರೆ ಈ ಸಣ್ಣ ನರ್ಜ್ ಅಂತೀವಿ ನೋಡ್ರಿ, ನರ್ಜ್ ಸಣ್ಣ ಇರ್ತದ ನೋಡ್ರಿ, ಇಷ್ಟೇ ಇರ್ತದಲ್ಲ ನರ್ಜ್. ಏನ್ರಿ ಇದ್ರಾಗ ಸ್ವಲ್ಪ ಬ್ಯಾಸಿಗೆ ಒಳಗ ಅದ್ರಾಗ ಅಲ್ಲಿ ನರ್ಜ್ ಸಣ್ಣ ಕೂತ್ಕೊಂಡಿರ್ತಾವ ನೋಡ್ರಿ ಹುಳು. ಆ ಪ್ರಾಣಿಗಳ ಶರೀರಗಳಲ್ಲಿ ಅವುಗಳ ಆತ್ಮ ಸ್ವರೂಪದಿಂದ ಪ್ರವೇಶ ಮಾಡು ಸಣ್ಣ ಸಣ್ಣ ಶರೀರದಾಗ ಅಂತ ಒಂದು ಪ್ರಾಣಿಗಳ ಶರೀರಗಳಲ್ಲಿ ಆತ್ಮ ಸ್ವರೂಪದಿಂದ ಪ್ರವೇಶ ಮಾಡೋದೇನು ಇರ್ತದ ಅದು ಅಣಿಮ ಅಂತ ಅನಿಸ್ತದೆ. ಅಂದ್ರೆ ಅದು ಸಿದ್ಧಿ. ಈ ಪರಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ ಆ ಥರ ಸಣ್ಣ ಶರೀರದಾಗ ಆತ್ಮ ರೂಪದಿಂದ ಪ್ರವೇಶ ಆಗುವಂಥದ್ದು ಅದಕ್ಕೆ ಅಣಿಮ ಅಂತ ಹೇಳ್ತಾರಲ್ಲ. ಮತ್ತ ಮಹಿಮಾ ಅಂತಂದ್ರೆ ಏನು? ಅಣಿಮ, ಮಹಿಮ ಎರಡನೇದ್ದು. ಈ ಬ್ರಹ್ಮಾಂಡ ತುಂಬಾ ಬ್ರಹ್ಮಾಂಡ ಆದಿ ಮತ್ತೆ ಎಲ್ಲಾ ಕಡೆ 36 ತತ್ವಗಳಿಂದಲೂ ನೋಡ್ರಿ ಮತ್ತೆ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿರುವಂಥದ್ದು ಏನಾದ ಮಹಿಮೆ ಅಂತ ಅನ್ಸ್ಕೊಳ್ಳೋದು. ಎಲ್ಲಾ ಕಡೆ ಹೊರಗ ವ್ಯಾಪಿಸಿ ಇರುವ ತನ್ನವೇ ಮಹಿಮೆ ಅಂತ ಕೂಡ ಹೇಳ್ತಾರೆ. ಇದು 2ನೇ ಸಿದ್ಧಿ. ಇದು ಮತ್ತೆ ಮಹಾಮೇರು ಪರ್ವತಕ್ಕೆ ನೋಡ್ರಿ, ಯಾಕಂತಂದ್ರ ಈ ಲಘಿಮೆ ಅಂತಂದ್ರೆ ಏನಂದ್ರ ದೊಡ್ಡ ಪ್ರಕಾರ ದೊಡ್ಡ ಶರೀರ, ಬ್ರಹ್ಮಾಂಡದಷ್ಟು ಶರೀರ ಆಗೋದು. ಮಹಾಮೇರು ಪರ್ವತಕ್ಕೆ ಸಮನಾದ ಶರೀರ ಉಳ್ಳಂಥದ್ದಾಗುವಂಥದ್ದು ಇವು ಸಿದ್ಧಿಗಳು. ಯಾಕಂತಂದ್ರ ಇವು ಯಾವಾಗ ಈ ಆಧ್ಯಾತ್ಮದಲ್ಲಿ ಯೋಗ ಮಾಡೋದಾಗ್ಲಿ, ಭಕ್ತಿ ಮಾಡೋದಾಗ್ಲಿ, ಇದ್ರಾಗ ಭಕ್ತಿ ಮಾಡ್ತೀವಿ ನಾವು ವಿವಿಧ ಭಕ್ತಿ ಒಳಗ, ಅದು ಭಕ್ತಿ ಹೆಂಗಿರ್ಬೇಕಂತಂದ್ರ 100% ಇನ್ವಾಲ್ವ್ ಇರ್ಬೇಕಲ್ಲಿ. ಒಂದು ಚೂರು ಆ ಕಡೆ ಈ ಕಡೆ ಮನಸ್ಸು ಹೋಗಿರ್ಬಾರ್ದು. ಅಷ್ಟು ಒಂದು ಅದ್ರಾಗ ತಲ್ಲಿನಾದ್ರೆ ಇವು ನಮಗೂ ಈ ತರ ಸಿದ್ಧಿಗಳ ಒಂದು ಏನು ಅನುಭವ ಆಗ್ತದೆ. ಆದ್ರೆ ಮನಸ್ಸು ಸಂಪೂರ್ಣ ಲೀನ್ ಆಗ್ಬೇಕು, 100% ಇನ್ವಾಲ್ವ್ ಆಗ್ಬೇಕು ಅದ್ರಲ್ಲಿ. ಅವಾಗ ಇದ್ದಕ್ಕಿದ್ದಂಗೆ ಆಗ್ತಾವ ಇವೆಲ್ಲ, ಸ್ವಲ್ಪ ಗಮನಕ್ಕೆ ಬರ್ತಾವ, ನಮಗೂ ಆಗ್ತಾವ ಎಲ್ಲರಿಗೆ. ಯಾಕಂದ್ರೆ ಅಲ್ಲಿ ಅಷ್ಟು ಭಾವ ಇರ್ಬೇಕಲ್ಲಿ. ಆ ಶರೀರ ಹೆಂಗತ್ತಂದ್ರ ಮಹಾಮೇರು ಪರ್ವತ ಸಮನಾಗಿರುವಂತ ಶರೀರ ಅಷ್ಟು ದೊಡ್ಡ ಪ್ರಮಾಣ, ಇಡೀ ಬ್ರಹ್ಮಾಂಡದ ಸ್ಥಾದಂಗ ಆಗ್ಬಿಡುತ್ತೆ ಶರೀರ. ಇದಕ್ಕ ಏನಂತಂದ್ರ ಹೇಳ್ತಾರ. ಮತ್ ಮೇಲಕ್ಕೆ ನಗುವ ಕೃತ್ಯದಲ್ಲಿ ಏನಾಗ್ತದದು ಅಣಿಮ, ಮಹಿಮ ಮತ್ತೆ ಆ ತರ ಆಗ್ತದ. ಮತ್ತೆ ಸಣ್ಣ ಪ್ರಮಾಣ, ಪರಮಾಣುವಿಗಿಂತ ಸದೃಶವುದೇ ಈ ಸಣ್ಣಕ್ಕಿಂತ ಸಣ್ಣ ಆಗುವಂಥದ್ದು. ಇದಕ್ಕ ಲಘಿಮ ಅಂತ ಕೂಡ ಹೇಳ್ತಾರೆ. ಇದಕ್ಕ ಲಘಿಮ ಅಂತ ಹೇಳ್ತಾರೆ. ಅಂದ್ರ ದೊಡ್ಡ ಪ್ರಮಾಣದಾಗನು ಆಗೋದು, ಮತ್ತೆ ಬಂದತ್ರ ಒಂದು ಸಣ್ಣ ಪರಿಮಾಣ ಅಂದ್ರೆ ಸಣ್ಣಕ್ಕಿಂತ ಬಹಳ ಸಣ್ಣ ಆಗುವಂಥದ್ದು. ಇದು ಲಘಿಮ ಅಂತ ಹೇಳ್ಸ್ಕೊಳ್ತದೆ. ಮತ್ತೆ ಪರಮಾಣುವಿಗೆ ಸದೃಶ್ಯವಾದ ದೇಹವನ್ನ, ಪರಮಾಣು ಅಂದ್ರೆ ಒಂದು ಸಣ್ಣ ಕಣ ನೋಡ್ರಿ, ಸಣ್ಣ 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 ಕಣ,
ಮೇಲಕ್ಕೆ ನೆಗುವ ಕೃತ್ಯದಲ್ಲಿ ಅಂದ್ರ ಅದು ಹಿಂಗ ಮೇಲೆ ಹಿಂಗ್ ತಗೊಳ್ಬೇಕಾದ್ರ ಅದು ಹೆಂಗಿರ್ತಂದ್ರ ಭಾರ, ತುಂಬಾ ಭಾರ ಇರ್ತದ, ಎತ್ತಕ್ ಆಗೋದಿಲ್ಲ, ಅಷ್ಟು ಭಾರ ಉಳ್ಳಂಥದ್ದಕ್ಕ ಗರಿಮ ಅಂತ ಹೇಳ್ತಾರೆ ಈ ಸಿದ್ಧಿಗಳಿಗೆ. 4ನೇದ್ದು. ಮತ್ತೆ ಒಂದೇ ಕಡೆ ಕೂತ್ಕೊಂಡಿರ್ತಾನತ. ಇವೆಲ್ಲ ಜ್ಞಾನಿಗಾಗಿರ್ತಾವ ಇವು ಸಿದ್ಧಿಗಳು. ಯಾಕಂದ್ರ ಒಂದೇ ಜಾಗದಾಗ ಕೂತ್ಕೊಂಡಿರ್ತಾನ, ಆದ್ರ ಸಮಸ್ತ ಲೋಕದ ಒಂದು ವಿಚಾರಗಳನ್ನ ಗೊತ್ತಾಗ್ತಿರ್ತದ, ತಿಳ್ಕೊತಿರ್ತಾನೆ, ಅದಕ್ಕೆ ಕಣ್ಣಿಗೆ ಕಟ್ಟದಂಗ ಆಗ್ತದೆ. ಇಡೀ ಜಗತ್ತಿನ ಸಮಸ್ತ ಲೋಕದ ಒಂದು ವಿಚಾರವನ್ನ ಪಡ್ಕೊತಿರ್ತಾನ, ಅದು ಸಾಕ್ಷಾತ್ಕಾರ ಮಾಡ್ಕೊತಾ ಇರ್ತಾನ. ಅದಕ್ಕೆ ಆ ರೀತಿ ಪಡೆಯುವಂಥದ್ದು ಏನಂದ್ರೆ ಪ್ರಾಪ್ತಿ ಅಂತ ಹೇಳ್ತಾರೆ. ಇವೆಲ್ಲ ಜ್ಞಾನಿಗಳಿಗೆ ಇದ್ದಂಗ. ಅವೆಲ್ಲ ನಾವು ಅವ್ರ ಒಂದು ಮಹಿಮೆಯಲ್ಲಿ ಕೆಲವೊಂದು ವಿಚಾರಗಳು ಬರ್ತಾವ. ಇಲ್ರಿ ಇಲ್ಲೇ ಕೂತಿದ್ರು ಎಲ್ಲವನ್ನ ಹೇಳ್ತಿದ್ರು ಅವರು ಅಂತ ಹೇಳ್ತೀವಲ್ಲ, ಹಂಗ ಈ ಸಿದ್ಧಿಗಳು ಪ್ರಾಪ್ತಿ ಇರ್ತದ ಅವ್ರಿಗೆ. ಮತ್ತೆ ತನ್ನ ಇಚ್ಛೆಯಿಂದ ಆತ ಆಕಾಶಾಗಮ ನಾದಿ ತನಗೇನು ಬೇಕಾದಂಥದ್ದನ್ನ ಪಡ್ಕೊಳ್ಳುವಂಥದ್ದು, ಎಲ್ಲಾ ಸರ್ವಸಿದ್ಧಿಗಳನ್ನ ಮಾಡ್ಕೊಳ್ಳುವಂಥದ್ದು ಅದಕ್ಕೆ ಪ್ರಕಾಮ್ಯ ಅಂತ ಅನಿಸ್ಕೊಳ್ಳುತ್ತದೆ. ಮತ್ತೆ ಅಥವಾ ಶರೀರ ಪ್ರಕಾಶದಿಂದ ಸರ್ವ ಪದಾರ್ಥಗಳನ್ನ ಬೆಳಗುವಂಥದ್ದು, ಅದು ಪರಾಕಾಮ್ಯ ಅಂತ ಕೂಡ ಹೇಳಿಸ್ಕೊಳ್ಳುತ್ತದೆ. ತನ್ನ ಶರೀರ ಪ್ರಕಾಶದಿಂದ ಸರ್ವ ಪದಾರ್ಥಗಳನ್ನ ಬೆಳಗುವಂಥದ್ದು. ಮತ್ತೆ ತನ್ನಿಚ್ಛೆ ಮಾತ್ರದಿಂದ ಜಗತ್ತಿನ ಒಂದು ಉತ್ಪತ್ತಿ, ಸ್ಥಿತಿ, ನಾಶ ಈ ಕೃತ್ಯಗಳನ್ನ ಮಾಡುವಂಥದ್ದು ತನ್ನ ಇಚ್ಛೆ ಪ್ರಕಾರ. ನೋಡ್ರಿ, ತನ್ನ ಇಚ್ಛೆ ಪ್ರಕಾರ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ನಾಶ ಮೊದಲಾದ ಕೃತ್ಯಗಳನ್ನ ಮಾಡುವುದು. ಆಮೇಲೆ ಸೂರ್ಯ ಚಂದ್ರರ ಗ್ರಹಗಳನ್ನ ಪ್ರೇರೇಪಿಸುವಂಥದ್ದು. ಇದು ಹೆಂಗಂದ್ರ ಅದಕ್ಕೆ ಈಶ್ವರ ಅಂತ ಅನ್ಸ್ಕೊಳ್ತದೆ. ಈ ರೀತಿ ದಿಕ್ಪಾಲರೊಂದು ಒಡಗೂಡಿದ ಜಗತ್ತನ್ನ ತನ್ನ ಆಧೀನ ಮಾಡಿಕೊಂಡು ನಡೆಸುವಂಥದ್ದಕ್ಕೆ ಇವೆಲ್ಲ ದಿಕ್ಪಾಲಕರ ಒಡಗೂಡಿ, ದೇವತೆಗಳನ್ನ ಒಡಗೂಡಿ ಜಗತ್ತನ್ನು ತನ್ನ ಆಧೀನ ಮಾಡ್ಕೊಂಡು ಈ ಜಗತ್ತನ್ನ ತನ್ನ ವಶದಲ್ಲಿ ಇಟ್ಕೊಳ್ಳುವಂಥದ್ದು. ಈಗ ಇಲ್ಲಿ ಯಾಕಂತಂದ್ರ ಈ ಜಗತ್ತಿನ ಜನರನ್ನ ಎಲ್ಲವನ್ನ ತನ್ನ ಆಧೀನದಲ್ಲಿ ಇಟ್ಕೊಳ್ಳುವಂಥದ್ದಕ್ಕೆ, ಅದನ್ನ ಮಾಡಿಕೊಂಡು ನಡೆಸುವಂಥದಕ್ಕೆ ಏನ್ ಹೇಳ್ತಾರ, ವಸಿತ್ವ ಅಂತ ಕೂಡ ಹೇಳ್ತಾರ. ವಸಿತ್ವ ಅಂತ ಹೇಳ್ತಾರೆ. ಇವೆಲ್ಲ ಅಣಿಮದಿ ವಸಿತ್ವಗಳು 8 ಅಷ್ಟೈಶ್ವರ್ಯ ಅಂತ ಅನ್ಸ್ಕೊಳ್ತಾವ. ಇವು ಆಗ್ತವೆ ಎಲ್ಲಿ ನವವಿಧ ಭಕ್ತಿಗಳು ಈಶ್ವರನಲ್ಲಿ ಮಾಡಿದಾಗ, ಏಕೋಭಾವದಿಂದ ಮಾಡಿದಾಗ ಇಷ್ಟ ಅಣಿಮಾದಿ ಸಿದ್ಧಿಗಳು ಪ್ರಾಪ್ತ ಆಗ್ತಾವ. ಮತ್ತೆ ಇಲ್ಲಿ ಕೂಡ ಏನ್ ಹೇಳ್ತಾರ, 5 ಗುಣಗಳು. ಇಲ್ಲಿ ಇನ್ನೊಂದು ಹೇಳ್ತಾರ ಅವರು 6 ಗುಣಗಳು. ಯಾವಾಗ ಸಕಲ ವಸ್ತುಗಳನ್ನ ಬೆಳಗುವಂಥದ್ದು ಯಾವುದು, ಇಲ್ಲಿ 6 ಗುಣಗಳು ಯಾವು, ಜ್ಞಾನ, ಸ್ವತಂತ್ರ, ಶಕ್ತಿ, ವೀರ್ಯ, ತೇಜಸ್ಸು, ತುಷ್ಟಿ ಅನ್ನುವಂಥದ್ದು. ನೋಡ್ರಿ ಇಲ್ಲಿ ಏನ್ ಹೇಳಿಸ್ಕೊಳ್ತದ ಅಂತಂದ್ರೆ, ಈ ಜ್ಞಾನ ಸ್ವತಂತ್ರ ಆಗಿರುವಂಥದ್ದು ಐಶ್ವರ್ಯ. ಈ ಐಶ್ವರ್ಯನ ಕಾಯುವ ಸಾಮರ್ಥ್ಯವೇ ಶಕ್ತಿ. ಈ ಸಹಾಯ ಸಂಪತ್ತಿನಿಂದ ಒಡಗೂಡಿದಂತಿರುವಂಥದ್ದು ಬಲ. ಈ ಪರಾಕ್ರಮವೇ ವೀರ್ಯ ಅನ್ನುವಂಥದ್ದು. ಇಲ್ಲಿ ಜ್ಞಾನ, ಸ್ವತಂತ್ರ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ ಮತ್ತೆ ತೇಜಸ್ಸು. ಇದು 6 ಏನಾಗ್ತದ, ಜ್ಞಾನದಿ ಗುಣಗಳು ಅಂತ ಹೇಳಿಸ್ಕೊಳ್ತದ. ಈ ತೇಜಸ್ಸುಗಳಾದ್ರೂ ಕೂಡ ಇವು ಏನ್ ಅನ್ಸ್ಕೊಳ್ತಾವ, 6 ಗುಣಗಳು ಅಂತ ಹೇಳಿಸ್ಕೊಳ್ತಾವ. ಜ್ಞಾನ, ಐಶ್ವರ್ಯ 2, ಶಕ್ತಿ 3, ಬಲ 4, ವೀರ್ಯ 5, ತೇಜಸ್ಸು 6. ಇವು 6 ಗುಣಗಳು. ಇವು ಜ್ಞಾನಾದಿ 6 ಗುಣಗಳು ಅಂತ ಹೇಳಿಸ್ಕೊಳ್ತಾವ. ಅಣಿಮಾದಿ ಅಷ್ಟಸಿದ್ಧಿಗಳು ಗೊತ್ತಾಯ್ತಲ್ಲ, ಏನೇನು ಹೇಳಿದಾರ, ಅಣಿಮ, ಮಹಿಮ 2, ಲಘಿಮ 3, ಗರಿಮೆ 4, ಪ್ರಕಾಮ್ಯ 5, ಈಶ್ವರ 6, ಆಮೇಲೆ ವಸಿತ್ವ 7, ಇನ್ನ ಒಂದು ಪ್ರಕಾಮ್ಯ 8 ರೀತಿಯಿಂದ ಹೇಳಿದ್ರು. 6 ಗುಣಗಳನ್ನು ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ಕೂಡ ಏನ್ ಹೇಳ್ತಾರ ಅಂತಂದ್ರ,
6 ಗುಣಗಳು ಈ ರೀತಿ ಪ್ರಾಪ್ತ ಆಗ್ತಾವ. ಯಾವುದು? ನವವಿಧ ಭಕ್ತಿಗಳನ್ನ ಮಾಡಿದಾಗ. ಹಿಂದಿಂದ ಹೋಗಿ ಅದು ನೋಡ್ರಿ, ಅವು ಎಲ್ಲಿದಾವ? ಸರ್ವರಲ್ಲಿ ಈ ಭಕ್ತಿಗಳು ಅಡಕವಾಗಿದಾವ. ನವವಿಧ ಭಕ್ತಿಗಳನ್ನ ಹೊಂದ್ಕೊಂಡಿದ್ದಾವ ಭಕ್ತರಲ್ಲೇ. ಏನಂದು ಬಯಸದೆ ಯಾವಾಗ್ಲೂ ನಾವು ಸಂತೋಷದಿಂದ ಇರುವಂಥದ್ದಕ್ಕೆ ಏನ್ ಹೇಳ್ತೀವಿ? ತುಷ್ಟಿ ಅಂತ ಹೇಳ್ತೀವಿ. ತುಷ್ಟಿಯು ಅಂದ್ರ ಏನೊಂದು ಬಯಸದೇ ಇರುವಂತ ಭಾವ, ಯಾವಾಗ್ಲೂ ಸಂತೋಷವಾಗಿರುವಂತದ್ದು ಭಾವ. ಇವು ಏನಾಗ್ತದ? ತುಷ್ಟಿಯು ಅಂತ ಅನ್ಸ್ಕೊತೀವಿ. ಮತ್ತೆ ಇದು ಯಾಕಂತಂದ್ರ ಈ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಇವುಗಳ ಜ್ಞಾನ ಏಕಕಾಲದಲ್ಲಿ ಆಗ್ಬಿಡ್ತದಂತ. ಯಾವುದು? ಭೂತಕಾಲದಲ್ಲಿರುವಂಥದ್ದು, ಈ ವರ್ತಮಾನ ಕಾಲದಲ್ಲಿ ಆಗುವಂಥದ್ದು, ಮತ್ತೆ ಭವಿಷ್ಯತ್ ಕಾಲ. ಇವುಗಳ ಜ್ಞಾನ ಒಂದೇ ಸಮಯದಲ್ಲಿ ಆಗುವಂಥದ್ದಕ್ಕೆ ಏನ್ ಹೇಳ್ತಾರ? ಸರ್ವಜ್ಞತೆಯು ಅಂತ ಹೇಳ್ತಾರೆ. ಅಂದ್ರೆ 3 ಕಾಲಗಳು, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಒಂದೇದ್ರಲ್ಲೇ ಮಾಡ್ಕೊಳ್ಳೋದು, ಗೊತ್ತಾಗುವಂಥದ್ದು. ಇವುಗಳ ಭವಿಷ್ಯ ಏಕಕಾಲದಲ್ಲಿ ಆಗುವಂಥದಕ್ಕೆ ಏನ್ ಹೇಳ್ತಾರ? ಸರ್ವಜ್ಞತ್ವ ಅಂತ ಹೇಳ್ತಾರೆ. ಮತ್ತೆ ಇದು 2ನೇದ್ದು, ಯಾವಾಗ್ಲೂ ತನ್ನ ಸ್ವರೂಪವನ್ನ ಮರೆಯದಿಹುದೆ. ಅಂದ್ರ ತನ್ನ ಸ್ವರೂಪವನ್ನು ಯಾವಾಗ್ಲೂ ಮರೆಯದೇ ಇರುವಂಥದ್ದು, ಅದಕ್ಕೇನ್ ಹೇಳ್ತಾರ? ನಿತ್ಯ ಸುಬೋಧವು ಅಂತ ಹೇಳ್ತಾರೆ. ನಿತ್ಯ ಸುಬೋಧವು ಯಾವಾಗ್ಲೂ ತನ್ನ ಸ್ವರೂಪವನ್ನು ಮರೆಯದೇ ಇರುವಂಥದ್ದು. ಇದು 3ನೇದ್ದು ಅಂತ ಅನ್ಸ್ಬೋದು. ಅನ್ಯರಿಗೆ ಪರಾಧೀನವಾಗದಿರುವುದೇ. ನೋಡ್ರಿ, ಬೇರೆದವರಿಗೆ, ಅನ್ಯರಿಗೆ ಪರಾಧೀನತೆಯಿಂದ ಇರದೇ ಇರುವಂಥದ್ದು. ಇನ್ನೊಬ್ರು ಕೈ ಕೆಳಗೆ ಇರದೇ ಸ್ವತಂತ್ರವಾಗಿರುವಂಥದಕ್ಕೆ ಸ್ವತಂತ್ರ ಅಂತ ಹೇಳ್ತಾರೆ. ಇನ್ನೊಬ್ಬರ ಕೈಯಲ್ಲಿ ಅಧೀನವಾಗಿರದೇ ಇರುವಂಥದಕ್ಕೆ ಸ್ವತಂತ್ರ ಅಂತ ಹೇಳ್ತಾರೆ. ಇದು ಎಲ್ಲರನ್ನು ತನ್ನ ಅಧೀನರನ್ನಾಗಿ ಮಾಡಿಕೊಳ್ಳುವಂಥದ್ದು ನಿತ್ಯ ಶಕ್ತಿ ಅಂತ ಹೇಳಿಸ್ಕೊಳ್ತದೆ. ಇಂಥ ಅನೇಕ ಶಕ್ತಿಗಳಿಂದ ಕೂಡಿರುವಂಥದ್ದು ಅನಂತ ಶಕ್ತಿಯು ಅಂತ ಕೂಡ ಹೇಳ್ತಾರೆ. ಇವು ಕೂಡ ತುಷ್ಟ್ಯಾದಿ ಅನಂತ ಶಕ್ತಿಗಳೇ 6 ಅಂಗಗಳು ಅಂತ ಅನ್ಸ್ಕೊಳ್ತವೆ. ಇವು 6 ಅಂಗಗಳು ನೋಡ್ರಿ. ಯಾವ್ಯಾವ ಹೇಳಿದ್ರ ಅಂಗಗಳು ಅಂತಂದ್ರೆ? ತುಷ್ಟಿ, ಸರ್ವಜ್ಞತೆ 2, ನಿತ್ಯ ಸುಬೋಧ 3, ಸ್ವತಂತ್ರ 4, ಶಕ್ತಿ 5, ಅನಂತ ಶಕ್ತಿ 6 ರೀತಿಯಿಂದ. ಇವು ತುಷ್ಟ್ಯಾದಿ ಅನಂತ ಶಕ್ತಿಗಳೇ 6 ಅಂಗಗಳು ಅಂತ ಹೇಳ್ತಾರೆ. ಅದಕ್ಕೆ ಈ ರೀತಿಯಾಗಿ ಅವರು ಹೇಳ್ತಾ ಬಂತ. ಯಾವಾಗಂದ್ರ ಯಾವಾಗ ನೀನು ನವವಿಧ ಭಕ್ತಿಯನ್ನ ಈಶ್ವರನಲ್ಲಿ ಮಾಡಿ ಈಶ್ವರನ ಕೃಪೆಗೆ ಪಾತ್ರರಾದಾಗ ಇಷ್ಟೆಲ್ಲ ನಿನಗ ಆಗ್ತಾವಂತ. ಈ ಪ್ರಕಾರ ಅಷ್ಟೈಶ್ವರ್ಯ, 6 ಗುಣಗಳು, 6 ಅಂಗ, ಇವು ಈಶ್ವರನ ಒಂದು ಪದ ಅಂತ ಹೇಳ್ತಾರ ಇದಕ್ಕ. ಯಾಕಂತಂದ್ರೆ ಇವು ಈಶ್ವರನಲ್ಲಿ ವಿಶೇಷ ಅಂತ. ಭಕ್ತಿ ಹೆಂಗಿರ್ಬೇಕಂದ್ರ, ಈಗ ನಾವು 63 ಮಂದಿ ಪುರಾತನರ ಬಗ್ಗೆ ನಿಜಗೊಂಡ್ರು ಬರ್ಕೊಂಡು ಬಂದಿದ್ದಾರೆ. ನಾವು ಈಗ ಮಾಮೂಲಿ ಹೇಳಿದಾಗ ಏನು ಭಕ್ತ ಸಿರಿಯಾಳ ಅಂತ ತಗೊಂಡು, ಅದ್ರಾಗ ಕೂಡ 60 ಮಂದಿ ಪುರಾತನರಲ್ಲಿ ಭಕ್ತಿಯಲ್ಲಿ ಅವ್ರು ಬಹಳ ಶ್ರೇಷ್ಠ ನೋಡ್ರಿ. ಅವರಲ್ಲಿ ಭಕ್ತ ಸಿರಿಯಾಳ ಅನ್ನುವಂಥದ್ದು ನಮಗ್ ಮಾಮೂಲಿ ಎಲ್ರಿಗೂ ಗೊತ್ತಿದೆ. ಮಗನ್ನೇ ಅವರು ಪರಮಾತ್ಮನೇ ಬಂದು ಪರೀಕ್ಷೆ ಮಾಡಿದ್ರು ಕೂಡ ಅವರು ಅಂಜದೇನೆ ಮಗನ್ನೇ ಕಟ್ ಮಾಡಿ ಅಡಿಗೆ ಮಾಡಿ ಊಟ ಮಾಡಿಸಿದ್ರು. ಆ ತರ ಭಕ್ತಿ ನೋಡ್ರಿ. ಬೇಡ್ರಿ ಕಣ್ಣಪ್ಪ, ಅತಿಗೆ ಯಾವ್ದು ನೇಮಗಳು ಏನು ಗೊತ್ತಿರ್ಲಿಲ್ಲ, ನಿತ್ಯ ನೇಮಗಳು ಏನು ಗೊತ್ತಿರ್ಲಿಲ್ಲ, ಆದ್ರೂ ಕೂಡ ಭಕ್ತಿಯಲ್ಲಿ ಶ್ರೇಷ್ಠ ಆತ. ಬಾಯಿಯಲ್ಲಿ ನೀರ್ ತಂದಿಟ್ಕೊಂಡು ಬಂದ, ಮಾಂಸವನ್ನ ಹಾರವನ್ನ ಹಾಕಿದ, ನಾನಾ ರೀತಿಯಿಂದ ಮಾಡಿದ, ಆದ್ರೆ ಅದು ಯಾವುದೂ ಆಗ್ಲಿಲ್ಲ. ಅದ್ರ ಭಕ್ತಿಯಲ್ಲಿ ಶ್ರೇಷ್ಠತೆ ಪಡ್ಕೊಂಡ ಭಾವದಲ್ಲಿ. ಹಂಗಾಗಿ ಶಿವನಲ್ಲಿ ವಿಶೇಷವಾದಂತ ಭಕ್ತಿ ಉಳ್ಳವರಿಗೆ ಇವೆಲ್ಲ ಪ್ರಾಪ್ತಿ ಆಗ್ತಾವ. ಅಂದ್ರೆ ಶಿವಪದ ಪ್ರಾಪ್ತಿ ಆಗ್ತದೆ ಅವರಿಗೆ. ಶಿವನಲ್ಲಿರುವಂತವು ಇಷ್ಟದ ಅನ್ನೋದು. ಶಿವನ ಪದ ಪ್ರಾಪ್ತಿ ಆಯ್ತಂದಾಗ ಶಿವನಲ್ಲಿರುವಂತ ಅಷ್ಟೈಶ್ವರ್ಯ, 6 ಗುಣ, 6 ಅಂಗ ಇವೆಲ್ಲ ಪ್ರಾಪ್ತಿ ಆಗ್ಬಿಡ್ತಾವ. ಅದಕ್ಕ ಈ ಶಿಷ್ಯ ಇಂಥ ಈಶ್ವರನ ಐಶ್ವರ್ಯವನ್ನ ಯಾರು ಪ್ರಾಪ್ತಿ ಮಾಡ್ಕೊಂಡಿರ್ತಾರ ಅವರು, ಯಾಕಂದ್ರೆ ಅವ್ರಿಗೆಲ್ಲಾನು ಅದಕ್ಕೆ ಅವರು ಮುಕ್ತರಂತಾನೆ ತಿಳ್ಕೋ, ಈ ವಿಷಯದಲ್ಲಿ ಸಂಶಯ ಪಡಬೇಡ. ಯಾಕಂತಂದ್ರ ಅವರು ಎಲ್ಲಾ ರೀತಿಯಿಂದನೂ ಈ ವಿಚಾರದಲ್ಲಿ ಮುಂದಿರ್ತಾರ. ಒಂದು ಭಕ್ತಿಯಲ್ಲಿ ಪಡ್ಕೊಂಡವರು ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾರೆ. ಮತ್ತಿಲ್ಲಿ 1ನೇ ನುಡಿಯಲ್ಲಿ
ಯಾಕಂದ್ರೆ 11ನೇ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ ನೋಡೋಣ. 11ನೇ ನುಡಿ ಮಿಸ್ಟೇಕ್ ಆಯ್ತು ಸ್ವಲ್ಪ. ಇದು ನೋಡೋಣ. ಚಿತ್ತದು ಕೇಳನು ಭೂತಿಯ ನಿಕ್ಕು, ಮತ್ತದು ತಾನೇ ಪವನವೇ ನಿಕ್ಕು. ಸತ್ಯವಿದಿಂದ್ರಿಯದನುಭವದಿಂದ ಪ್ರತ್ಯಕ್ಷ ಮೆನಿಪುದು ಪೆಸರಿಂದ. ಕುರುಹಂ ಕಂಡನುಭವಿಪುದರಿಂದ ಅರಿಯದನನುಮಾನದ ಪುದರಿಂದ. ಆಗಳು ನುಡಿಬಿಡಿದರಿಯುವುದರಿಂದ ಆಗಮವೆನಿಸುವುದಂತದರಿಂದ. ತನುವಿನುಪಾದಿ ಎಲ್ಲೆ ಮಾತೃತ್ವ ನಿನಗಾಗ ಮೊದಲಹುದು ಮೇಯತ್ವ. ಅನುಭವ ಕೇಳಲ್ಲ ಮೂದರ ನಳಿದು ಮನವೊಮ್ಮೀರಿ ಹೇ ನುಡಿಗಳ ನುಳಿದು. ಅದರಿಂ ನಿನ್ನಂ ಬೇರೊಂದಿಲ್ಲ ವಿದಿತಂ ತಿಳಿಬಂಧಂ ನಿನಗಿಲ್ಲ. ಪ್ರತ್ಯಕ್ಷಾದಿ ಕಮ್ನೆರೆ ಬಿಟ್ಟು ನಿತ್ಯ ಸುಖದೋಳಿರು ನಿಜಬಳ ಒಟ್ಟು ಅಂತ. ಇಲ್ಲಿ ಏನಾಗ್ತದೆ ಈಗ? ಇದೆಲ್ಲ ಆದದ್ದು ಎಲ್ಲಿಂದ? ನಿನ್ನ ಚಿಚ್ಚಕ್ತಿಯಿಂದನೇ. ನಿನ್ನಲ್ಲಿರುವಂತ ಚಿಚ್ಚಕ್ತಿಯಿಂದನೇ ಪ್ರಮಾತೃ ಪ್ರಮಾಣಾದಿಗಳಾಗಿ ಪ್ರತ್ಯಕ್ಷ ಅನುಮಾನ 6 ಏನು ಪ್ರಮಾಣಗಳು. ಪ್ರಮಾಣಾದಿಗಳು ಅಂದ್ರೆ 6 ಪ್ರಮಾಣಗಳು ಅದಾವ. 6 ಪ್ರಮಾಣಗಳು: ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ, ಶಬ್ದ ಪ್ರಮಾಣ, ಉಪಪತ್ತಿ ಪ್ರಮಾಣ, ಉಪಮಾನ ಪ್ರಮಾಣ ಅಂತ 6 ಪ್ರಮಾಣಗಳು ಬರ್ತಾವ. ಯಾಕಂತಂದ್ರ ಯಾವಾಗ ಒಂದು ಈ ಜೀವತ್ವವನ್ನ ಕಳೆದ್ಬಿಟ್ರೆ ಈ ಪ್ರಮಾತೃ ಪ್ರಮಾಣಾದಿಗಳು ತೋರದೆ ನಿನ್ನ ಸಚ್ಚಿದಾನಂದ ಸ್ವರೂಪವೇ ಉಳಿತದೆ. ಇಷ್ಟೆಲ್ಲಿ ಯಾತಕ್ಕೆ ಬಂದಂದ್ರೆ ಜೀವತ್ವ ಭಾವ ಬಂತದಕ್ಕೆ. ಅದು ಕಳೆದ್ಬಿಟ್ಟು ಅಂದಾಗ ಈ ಪ್ರಮಾತೃ ಪ್ರಮಾಣಾದಿಗಳು ತೋರದೆ ಹೋಗ್ತಾವ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಯಾಕಂದ್ರ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಕೇಳಂತ ಹೇಳಿದ್ದಾರೆ ಅವರು. ಫಸ್ಟಿಗೆ ಚಿತ್ತದ ಕೇಳನುಭೂತಿಯ ನಿಕ್ಕು ಅಂತಂದ್ರ ಏನ್ ಹೇಳ್ತಾರ? ಕೇಳು. ಹೆಂಗ್ ಕೇಳು? ಏಕಾಗ್ರ ಚಿತ್ತದಿಂದ ಆಲಿಸು. ಅನುಭೂತಿ ಅಂದ್ರ ಪ್ರಮಾತೃ, ಚಿತ್ತು ಚಿದ್ರೂಪು ಅಂತ ಹೇಳಿಸ್ಕೊಳತದ. ಪವನ ಅಂದ್ರ ಪ್ರಮಾಣ. ಇಲ್ಲಿ ಏನಾಗ್ತದ ಅಂತಂದ್ರ ಈ ಚಿದ್ರೂಪ ಐತಲ್ಲ, ನಿನ್ನ ಚಿದ್ರೂಪ ಅಜ್ಞಾನದಲ್ಲಿ ಪ್ರತಿಬಿಂಬಿಸಿ ಅದು ಜೀವ ಅನ್ಸ್ಕೊಳತ್ತು. ಮಾಯೆಯಲ್ಲಿ ಪ್ರತಿಬಿಂಬಿಸಿ ಅದೇ ನಿನ್ನ ಚಿಚ್ಚಕ್ತಿ ಮಾಯೆಯಲ್ಲಿ ಅಲ್ಲೇನಾಯ್ತು? ಮಹೇಶ್ವರ ಅಂತ ಹೇಳಿಸ್ಕೊಂತು. ಆಮೇಲೆ ಅದೇ ಚಿಚ್ಚಕ್ತಿ ಅಜ್ಞಾನದಲ್ಲಿ ಪ್ರತಿಬಿಂಬಿಸಿ ಅದು ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಜೀವ ಅಂತ ಅನ್ಸ್ಕೊಳ್ಳೋದು. ಯಾಕಂದ್ರೆ ಅಂತಃಕರಣ ವಿಶಿಷ್ಟನಾಗಿ ಆತ ಏನ್ ಅನ್ಸ್ಕೊಂಡಾತ? ಅದೇ ಜೀವಾತ್ಮ ಪ್ರಮಾತೃ ಎನಿಸ್ತು ನೋಡ್ರಿ. ಅಂತಃಕರಣ ವಿಶಿಷ್ಟವಾಗಿ ಪ್ರಮಾತೃ ಅಂತ ಅನಿಸ್ತು. ಅದಕ್ಕೆ ಇಲ್ಲಿ ಕೂಡ ಅಂತಃಕರಣ ವೃತ್ಯವಚ್ಛಿನ್ನವಾಗಿ ಪ್ರಮಾಣ ಅಂತ ಅನ್ಸುವಂಥದ್ದು. ಮತ್ತೆ ದೃಶ್ಯವಾಗಿ ಘಟಾದ್ಯವಚ್ಛಿನ್ನವಾಗಿ ಪ್ರಮೇಯ ಅನಿಸ್ತು. ಅಂದ್ರ ಪ್ರಮಾತೃ ಪ್ರಮಾಣ ಪ್ರಮೇಯ ಅನ್ನುವಂಥದ್ದು. ಇಲ್ಲಿ ಏನ್ ಹೇಳಿದ್ರೆ ಪ್ರಮೇಯ ಅಂತ ಅನ್ಸುವಂಥದ್ದು. ಈಗೇನ್ ಹೇಳ್ತಾರ ಬಳಿಕ ನೋಡ್ರಿ, ಕೆರೆಯಲ್ಲಿರುವ ನೀರೇ ಕಾಲುವೆಯಿಂದ ಹೊರಟಿದ್ದು ಅಂತ ಅನ್ಕೊಡ್ರಿ. ಕೆರೆಯಲ್ಲಿರುವಂತ ನೀರು ಕಾಲುವೆಯಿಂದ ಹೊರಟದು. ಅದು ಗದ್ದೆಗಳ ಪರ್ಯಂತರ ಹೋಗ್ತದೆ. ಗದ್ದೆಗಳು ಏನದಾವ, ಹೊಲಗಳು ಏನದಾವ ಅಲ್ಲಿಯ ಪರ್ಯಂತರ ಅದು ಹೋಗಿ ಅಲ್ಲಿ ಏನೇನ್ ಗದ್ದೆ ಆಗಿರ್ತಾವ ಅದ್ರ ಆಕಾರ ಆಗ್ತದೆ. ಈ ಚೌಕ್ ಗದ್ದೆಗಳು ಮಾಡಿರ್ತೀವಿ, ಅದೇನಾಗ್ತದ? ಕಾಲುವೆಯ ಮುಖಾಂತರ ಹೊರಟಂತ ನೀರು ಆ ಗದ್ದೆಗಳ ತುಂಬಾ ನಿಂತ್ಕೊಂಡ್ಬಿಡ್ತದೆ. ಹಿಂಗ್ ಚೌಕ್ ಮಾಡಿರ್ತೀವಲ್ಲ ಗದ್ದೆಗಳು, ಅದ್ರ ತುಂಬಾ ನೀರು ನಿಂತ್ಕೊಂಡ್ಬಿಡ್ತದೆ. ಅದೇ ಆಕಾರ ಆಗ್ತದೆ ನೀರು. ಅದೇ ರೀತಿ ಕೂಡ ಅಂತಃಕರಣ ವೃತ್ತಿಯು ಅಂತಃಕರಣ ವೃತ್ತಿ ನೋಡ್ರಿ, ಇದನ್ನು ಸ್ವಲ್ಪ ಸೂಕ್ಷ್ಮದ ವಿಚಾರ. ಅಂತಃಕರಣ ವೃತ್ತಿಯು ನೇತ್ರ ಇಂದ್ರಿಯಗಳ ದ್ವಾರ ಹೊರಗೆ ಹೋಗ್ತದೆ. ಈ ಪ್ರಮಾತೃ ಏನು ಅಂತಃಕರಣ ವಿಶಿಷ್ಟನಾಗಿರುವಂತ ಪ್ರಮಾತೃ ಅದಾನಲ್ಲ, ಇಲ್ಲೇನಾಗ್ತದೆ? ಅಂತಃಕರಣ ವೃತ್ತಿ ಏನಾಗ್ತದ? ನೇತ್ರಾದಿ ಇಂದ್ರಿಯಗಳ ದ್ವಾರ ಹೊರಗೆ ಹೋಗ್ತದೆ. ಇಲ್ಲಿ ಏನ್ ಹೇಳ್ತಾರ? ನೇತ್ರ ಅಂದ್ರೆ ಕಣ್ಣು, ಇಂದ್ರಿಯಗಳು, ಅದ್ರ ಮೂಲಕ ಆ ವೃತ್ತಿ ಏನ್ ಮಾಡ್ತದೆ? ಈ ಕಣ್ಣಿನ ಮೂಲಕ, ಈ ನೇತ್ರೇಂದ್ರಿಯಗಳ ಮೂಲಕ ಹೊರಗೆ ಹೊರಟು ವಿಷಯಗಳ ಪರ್ಯಂತರ ಹೋಗ್ತದೆ. ವಿಷಯಗಳ ಈಗ ನಾವೇನಾದ್ರೂ ತಗೊಳ್ಳುವಂಥದ್ದು ಅಂದ್ರೆ ಈಗ ಮೊಬೈಲ್ ಐತೆ,
ಇದು ಅಂತಃಕರಣದಲ್ಲಿರುವಂತ ವೃತ್ತಿ ಏನ್ ಮಾಡ್ತದ, ನನ್ನ ನೇತ್ರೇಂದ್ರಿಯಗಳ ಮೂಲಕ ಅದು ಹೊರಗೆ ಬರ್ತದೆ. ಹೆಂಗ ಆ ಕಾಲುವೆ ಮೂಲಕ ನೀರ್ ಹೆಂಗ್ ಹೊರಗ್ ಬಂದು ಆ ಗದ್ದೆಗಳ ಆಕಾರ ಆಯ್ತು, ನೀರು ಸೂಕ್ಷ್ಮ ಐತಿ ನೋಡ್ರಿ, ಹೌದಿಲ್ಲ? ಆ ಕಾಲುವೆ ಮುಖಾಂತರ ನೀರ್ ಬಂದು ಗದ್ದೆಗಳ ಆಕಾರ ಹೆಂಗಾಯ್ತು, ಹೊರಗ್ ಬಂದು ಗದ್ದೆಗಳ ಆಕಾರ ಹೆಂಗಾಯ್ತು, ಅದ್ರಾಗ ನಮ್ಮಲ್ಲಿರುವಂತ ಅಂತಃಕರಣ ವೃತ್ತಿಯು ನೇತ್ರೇಂದ್ರಿಯ ಮೂಲಕ ಹೊರಗ್ ಬಂದು ವಿಷಯ, ಇದೊಂದು ಮೊಬೈಲ್ ಐತೆ, ಈ ಮೊಬೈಲ್ ಆಕಾರವನ್ನ ಪಡೀತು, ವಸ್ತುಗಳ ಆಕಾರವನ್ನ ಪಡೀತು. ಹಾಗ ಅಲ್ಲಿ ವೃತ್ತಿ ಮತ್ತು ವಿಷಯ, ವೃತ್ತಿ ಅನ್ನುವಂಥದ್ದು ನಾನು ನೋಡುವಂಥದ್ದು, ಈಗ ಇಂದ್ರಿಯಗಳ ಮೂಲಕ ಬಂದಿದ್ದಿಲ್ಲ ಆ ವೃತ್ತಿ ಮತ್ತು ವಿಷಯ, ಈ ಮೊಬೈಲ್ ಅನ್ನುವಂಥದ್ದು, ವಸ್ತು ಅನ್ನುವಂಥದ್ದು, ಇವೆರಡು ಏನಾಗ್ತಾವ, ಒಂದೇ ಆಗ್ತಾವ ನೋಡ್ರಿ. ವೃತ್ತಿ ಮತ್ತೆ ಏನಾಗ್ತದ, ವೃತ್ತಿ ಮತ್ತು ವಿಷಯ ಇವೆರಡು ಒಂದೇ ಸ್ಥಾನದಲ್ಲಿ ಇರ್ತಾವ, ಒಂದೇ ಸ್ಥಾನದಲ್ಲಿ ಇರ್ತಾವಿಲ್ಲ. ಯಾಕಂದ್ರೆ ನಾವು ನೋಡುವಂತ ವೃತ್ತಿ ಮತ್ತು ಆ ವಿಷಯ ಎರಡು ಒಂದೇ ಸ್ಥಾನದಲ್ಲಿ ಇರುವುದರಿಂದ ಅದಕ್ಕೇನಾಗ್ತದ, ವೃತ್ತಿ ಉಪಹಿತ ಚೇತನವು, ವಿಷಯ ಉಪಹಿತ ಚೇತನವು ಅಭೇದ ಆಗಿಬಿಡ್ತದೆ. ಒಂದೇ ಐತಿಲ್ಲ, ವೃತ್ತಿ ಉಪಹಿತ ಚೇತನ, ಉಪಾದಿಯಿಂದ ಕೂಡಿದಂತ ಈ ಉಪಹಿತ ಚೇತನ ಮತ್ತೆ ವಿಷಯ ಉಪಹಿತ ಚೇತನ ಎರಡು ಒಂದೇ ಆಗಿಬಿಡ್ತಾವ, ಅಂದ್ರೆ ಅಭೇದ ಆಗ್ತಾವ. ಆಮೇಲೆ ಈ ವೃತ್ತಿ ದ್ವಾರ ಪ್ರಮಾತೃ ಚೇತನ ಆದ್ರೂ ಕೂಡ ಏನಾಗ್ತದ, ಆ ವಿಷಯದಲ್ಲಿ ಸಂಬಂಧ ಆಗ್ತದ ನೋಡ್ರಿ. ಯಾವುದೋ ಒಂದು ವಸ್ತು ಆ ವಿಷಯವನ್ನ ನೋಡಿದಾಗ ಅದಕ್ಕೆ ಪ್ರಮಾತೃ ಎಲ್ಲಿಂದದ ಅಂತಃಕರಣ ದ್ವಾರದಿಂದ ಬಂದಂತ ಈ ವೃತ್ತಿಯ ದ್ವಾರ ಪ್ರಮಾತೃ ಚೇತನ ಆದ್ರೂ ಕೂಡ ಆ ವಿಷಯಕ್ಕೆ ಸಂಬಂಧ ಆಗ್ತದೆ, ನೋಡ್ಬಿಟ್ಟು ಇಂಥ ವಸ್ತು ಅಂತ ತಿಳ್ಕೊಳಕ್ ಸಾಧ್ಯ ಆಗ್ತದ. ಅದಕ್ಕೆ ಆ ಕಾಲದಾಗ ಏನಾದ್ರೆ ಮುಂದ್ಗಡೆ ಇರುವಂತ ವಸ್ತು, ಯಾಕಂದ್ರೆ ಎರಡು ಒಂದಾಗಿಬಿಟ್ಟಿವ್ ನೋಡ್ರಿ. ವೃತ್ತಿ ದ್ವಾರ ಬರುವಂತ ಒಂದು ಇಂದ್ರಿಯಗಳ ಮೂಲಕ ಬರುವಂಥದ್ದು, ಆಮೇಲೆ ವಿಷಯ ಹೊರಗಡೆ ಇರುವಂತ ಒಂದು ವಸ್ತುವಿನ ಅಲ್ಲಿ ನೋಡುವಂಥದ್ದು ಎರಡು ಒಂದೇ ಸ್ಥಾನದಲ್ಲಿರೋದ್ರಿಂದ ಅಭೇದ ಆಗ್ತದೆ. ಅಲ್ಲಿ ಆ ಕಾಲಕ್ಕೆ ಯಾವ್ದಾದ್ರು ವಿಷಯದ ಪ್ರತ್ಯಕ್ಷ ಜ್ಞಾನ ಆಗ್ತದೆ. ಅವಾಗ ನಾವು ಈ ಒಂದು ಮೊಬೈಲ್ ನೋಡ್ಬೇಕಾದ್ರ ಎಷ್ಟು ಕೆಲಸ ಆಗ್ತದ, ನನ್ನ ಅಂತಃಕರಣ ವೃತ್ತಿ ನೇತ್ರೇಂದ್ರಿಯಗಳ ಮೂಲಕ ಬಂದು ಈ ಫೋನಿನ ಆಕಾರ ಪಡೆದಾಗ ಅವಾಗ ನನ್ನ ವೃತ್ತಿ ಉಪಹಿತ ಚೈತನ್ಯ ಆಮೇಲೆ ವಿಷಯ ಉಪಹಿತ ಚೈತನ್ಯ ಎರಡು ಅಭೇದ ಸ್ಥಿತಿಯಲ್ಲಿ ಆಗ್ಬಿಡುತ್ತೆ. ಆದಾಗ ಇದಕ್ಕೇನು ಹೇಳ್ತಾರ, ಪ್ರತ್ಯಕ್ಷ. ಯಾಕಂದ್ರೆ ಕೆಲವು ವಿಷಯಗಳ ಒಂದು ಪ್ರತ್ಯಕ್ಷ ಜ್ಞಾನ ಅವಾಗ ಆಗ್ತದೆ. ಒಂದು ವಿಷಯವನ್ನ ಕಂಡುಹಿಡಿಬೇಕಾದ್ರೆ ಆ ವಿಷಯ ಇದು ಮೊಬೈಲ್ ಐತಪ್ಪ, ಇದು ಗ್ರಂಥ ಐತಪ್ಪ, ಇದು ಈ ವಸ್ತು ಐತು ಇದೆ ಅಂತ ಹೇಳಕ್ಕಾಗ್ತದೆ. ಅದಕ್ಕೆ ಚಾರ್ವಾಕರು ಇಂದ್ರಿಯ ಮತ್ತು ವಿಷಯಗಳ ಇವುಗಳ ಸಂಯೋಗಕ್ಕೆ ಅವ್ರು ಏನ್ ಹೇಳ್ತಾರೆ, ಪ್ರತ್ಯಕ್ಷ ಅಂತ ಹೇಳ್ತಾರೆ. ಏನ್ ಹೇಳ್ತಾರ ಅವರು, ಇಂದ್ರಿಯ ಮತ್ತು ವಿಷಯ ನಮ್ಗ ತೋರುವಂತ ದೃಶ್ಯವಾದಂತ ಒಂದು ವಸ್ತು ಆಗಿರ್ಬೋದು, ಯಾವುದೋ ಒಂದು ಇರ್ಬೋದು, ವಸ್ತುಗಳನ್ನ ನಾವು ನೋಡ್ತೀವಲ್ಲ, ಅದು ವೃತ್ತಿ ಮತ್ತೆ ಏನಂದ್ರ ಹೇಳ್ತಾರ ಅವರು, ಇಂದ್ರಿಯ ಈ ಕಣ್ಣು ಐತಲ್ಲ, ಕಣ್ಣು ನೋಡುವಂಥದ್ದು ನೇತ್ರ, ಅದು ಮತ್ತೆ ವಿಷಯ ಈ ಸಂಯೋಗಕ್ಕೆ ಏನ್ ಹೇಳ್ತಾರ, ಪ್ರತ್ಯಕ್ಷ ಅಂತ ಹೇಳ್ತಾರ ಅವರು. ಮತ್ತೆ ಕೆಲವೊಂದು ಮತವಾದಿಗಳು ಹೇಳ್ತಾರೆ, ಸಿದ್ಧಾಂತಿಗಳು ಹೇಳ್ತಾರ ವೃತ್ತಿ ಚೇತನ ಅಂತ ಕೂಡ ಹೇಳ್ತಾರ, ವಿಷಯ ಚೇತನ ಅಂತ ಹೇಳ್ತಾರ. ಈ ವೃತ್ತಿ ಚೇತನ ಮತ್ತೆ ವಿಷಯ ಚೇತನ ಇವೆರಡರ ಅಭೇದಕ್ಕೆ ಪ್ರತ್ಯಕ್ಷ ಅಂತಾರ ಅಂತ ಕೂಡ ಸಿದ್ಧಾಂತಿಗಳು ಹೇಳ್ತಾರೆ. ಅದರಿಂದ ನಿನ್ನ ನಿಜ ಸ್ವರೂಪಭೂತವಾದ ಚೈತನ್ಯವೇ ಪ್ರತ್ಯಕ್ಷ ಅನ್ನುವಂಥ ನಾಮವನ್ನ ಪಡ್ಕೊಳ್ತದೆ. ಪ್ರತ್ಯಕ್ಷವಾಗಿ ನೋಡುವಂಥದ್ದು ಪ್ರತ್ಯಕ್ಷ ಅಂತ ಕೂಡ ಅಲ್ಲಿ ನಾಮ ಪಡಿತದೆ. ಇದರಂತೆ ನಿನ್ನ ಸ್ವರೂಪಭೂತವಾದ ಚಿದ್ರೂಪು ನೋಡ್ರಿ, ನಿನ್ನ ಸ್ವರೂಪಭೂತವಂತ ಚಿದ್ರೂಪು ನೇತ್ರೇಂದ್ರಿಯದಿಂದ ಈ ನೇತ್ರವನ್ನು ಸಾಧನೆ ಮಾಡ್ಕೊತದ. ಸಾಧನೆ ಮಾಡಿಕೊಂಡು ಪಕ್ಷ ರೂಪ ಪರ್ವತದಲ್ಲಿ ಬರ್ತಾ ಇರ್ತದಲ್ಲ, ಹೊರಡ್ತಾ ಇರುವಂತ ಒಂದು, ಯಾಕಂತಂದ್ರ ಇಲ್ಲಿ ಎಲ್ಲೋ ಒಂದು ಕಡೆ ಇರುವಂತ ಹೊಗೆಯನ್ನ ಅಲ್ಲಿ ಗುರ್ತಿಸಿ ಅಲ್ಲಿ ಏನಾಗ್ತದ, ಆ ಪರ್ವತದ ಹತ್ರ ಹೊಗೆ ಬರಾಕತ್ತದ, ಅಲ್ಲಿ ಬೆಂಕಿ ಐತೇನು ಅನ್ನುವಂಥ ಒಂದು ಏನ್ರ ಮನಸ್ಸಿನ ಉಪಾದಿಯಿಂದ ಹಿಡ್ಕೊಂಡು ಅನುಮಾನ ಮೂಡಿಸ್ತದೆ. ಒಂದು ವಸ್ತುವನ್ನ ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರ
ಏನ್ ಮಾಡ್ತದ, ನಿನ್ನ ಸ್ವರೂಪಭೂತವಾದಂತ ಚಿದ್ರಪು ಕಣ್ಣಿನಿಂದ ಬಂದು ಅಲ್ಲಿ ಪರ್ವತದ ಹತ್ರ ಏನೋ ಹೊಗೆ ಬರಕತ್ತದಲ್ಲ, ಆ ಹೊಗೆ ಬರೋದಕ್ಕಾಗಿ ಅಲ್ಲಿ ಏನ ಬೆಂಕಿ ಇರ್ಬೋದು, ಅಗ್ನಿ ಆದ ಅಂತ ಈ ಮನಸ್ಸಿನ ಉಪಾಧಿಯಿಂದ ಅಲ್ಲಿ ಅನುಮಾನ ಮಾಡ್ತವೆ. ಗೊತ್ತಾಯ್ತಲ್ಲ? ಈ ರೀತಿಯಾಗಿ ನಿನ್ನ, ಯಾಕಂದ್ರೆ ಇಲ್ಲಿ ಬಂದು ಮನಸ್ಸನ್ನು ಸಾಧನೆ ಮಾಡ್ಕೊಂಡು ಇಂಥಲ್ಲಿ ಹೊಗೆ ಬರಾಕತ್ತದಂದ್ರ ಅಲ್ಲಿ ಅಗ್ನಿ ಐತಪ್ಪ ಅಂತ ಮನೋಪಾಧಿಯಿಂದ ಅದು ಅನುಮಾನ ಮಾಡುತ್ತದೆ. ಅದರಿಂದ ಇದಕ್ಕೆ ಏನಾಯ್ತು, ಅನುಮಾನ ಅಂತ. ಯಾಕಂದ್ರೆ ಹೊಗೆಯನ್ನ ನೋಡಿ ಇಲ್ಲಿ ಬೆಂಕಿ ಆದಂತ ಅನುಮಾನ ಮಾಡುವಂಥದ್ದು, ತಿಳ್ಕೊಳ್ಳುವಂಥದ್ದಕ್ಕೆ ಇದಕ್ಕೆ ಅನುಮಾನ ಅಂತ ಕೂಡ ಹೇಳ್ತಾರೆ. ಈ ಪ್ರಮಾಣದಾಗ 6 ಪ್ರಮಾಣದಾಗ ಹೇಳ್ತಾರ. ಮತ್ತೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಅನುಮಾನ ಅಂತ ಹೆಸರು ಬಂತು. ಒಂದು ಈ ಹೊಗೆಯನ್ನ ನೋಡಿ ಬೆಂಕಿ ಆದ ಅನ್ನುವಂಥದ್ದು ಮನಸ್ಸಿಗೆ ಅನ್ಕೊಳ್ಳುವಂಥದ್ದಕ್ಕೆ ಇದು ಮನಸ್ಸಿನ ಉಪಾಧಿಯನ್ನ ಪಡ್ಕೊಂಡು ಇದನ್ನ ನೋಡ್ತದೆ. ಮತ್ತೆ ನುಡಿಯನ್ನು ಅನುಸರಿಸಿ, ಯಾವ್ದಾದ್ರು ನುಡಿಯನ್ನ ಅನುಸರಿಸಿ ಅದನ್ನ ನುಡಿಯನ್ನ ತಿಳ್ಕೊಂಡು ಈ ವಸ್ತುವನ್ನ ತಿಳಿಯೋದ್ರಿಂದ ಅದಕ್ಕೇನ್ ಹೇಳ್ತಾರ ಅಂದ್ರೆ ಆಗಮ ಅಂತ ಕೂಡ ಹೇಳ್ತಾರೆ. ಇಂಥ ವಸ್ತು ಐತಪ್ಪ ಅಂತ ತಿಳ್ಕೊಳ್ಳುವಂಥದ್ದು. ಯಾಕಂದ್ರೆ ನುಡಿಯನ್ನ ಅನುಸರಿಸಿ ಆ ಹೇಳುವಂತ ವಾಕ್ಯವನ್ನ ಅನುಸರಿಸಿ ಈ ವಸ್ತು ಹಿಂಗೈತೆ ಅಂತ ಹೇಳುವಂಥದ್ದು. ಮತ್ತೆ ಈ ಶರೀರ ಉಪಾಧಿಯಿಂದ ಕೂಡಿ ಕೊಂಡಂಥದ್ದು ಏನಾಗ್ತದ, ಈ ಶರೀರ ಉಪಾಧಿಯನ್ನೆಲ್ಲವನ್ನ ಒಡಗೂಡಿದ್ದು ಯಾವುದು ಅಂದ್ರೆ ಪ್ರಮಾತೃ ಅಂದ್ರೆ ಯಾವುದು, ಜ್ಞಾತೃ ಅಂದ್ರೆ ಜೀವಾತ್ಮ. ಈ ಹೆಸರನ್ನ ಏನಾಯ್ತು, ಪಡ್ಕೊಂಡ್ಬಿಡ್ತು. ಯಾವಾಗ ಶರೀರ ಉಪಾಧಿಗಳನ್ನ ಕೂಡ್ಕೊಂಡದ, ಅದಕ್ಕೆ ಇದಕ್ಕೆ ಜ್ಞಾತೃ ಅನ್ನುವಂತ ಹೆಸರು ಬಂತು. ಇದು ವೇದ ವಾಕ್ಯಗಳಿಂದ ಕೂಡ ಇದು ಏನಂದ್ರ ಪ್ರತಿಪಾದನ ಮಾಡಿಸಿಕೊಳ್ಳುವಂಥದ್ದು. ಇದು ಜ್ಞೇಯ ಅಂತ ಕೂಡ ಹೆಸರು ಪಡ್ಕೊಂತಿದಕ್ಕೆ. ಇದಕ್ಕೆ ಹೇಳ್ತಾರ, ಜ್ಞೇಯ ಅಂತಾನು ಹೇಳ್ತಾರ, ಪ್ರಮಾತೃ ಅಂತ ಕೂಡ ಹೇಳ್ತಾರ, ನೇಯತ್ವ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಜ್ಞಾತೃಗೆ, ಜೀವಾತ್ಮನಿಗೆ ಈ ಶರೀರ ಉಪಾಧಿಯನ್ನ ಮಾಡ್ಕೊಂಡಿದ್ದಾನೆ. ಈ ಪ್ರಕಾರವಾದಂತಹ ನಿನ್ನ ಸ್ವರೂಪವಾದಂತ ಚಿದ್ರೂಪು ಏನಂದ್ರ ಹಲವಾರು ಉಪಾಧಿಗಳನ್ನ ಕೂಡ್ಕೊಂಡು ಬಹಳಷ್ಟು ಹೆಸರುಗಳನ್ನ ಪಡ್ಕೊಂತಿದ್ರು. ಆದ್ರೆ ನೋಡ್ರಿ ನಿನ್ನ ಯಥಾರ್ಥವಾದ ಸ್ವರೂಪ ಜ್ಞಾನದಿಂದ ಅವಿದ್ಯೆ ಉಪಾಧಿಯುಕ್ತವಾದಂತ ಜೀವತ್ವವು ನಷ್ಟ ಆಗಿ ಹೋದ್ರೆ, ನಿನ್ನ ಯಥಾರ್ಥವಾದ ಸ್ವರೂಪ ನಿನಗಾಯ್ತು ಅಂತಂದಾಗ ಅವಿದ್ಯದಿಂದ ಕೂಡಿದಂತ ಈ ಉಪಾಧಿಯುಕ್ತವಾದಂತ ಜೀವತ್ವವು ನಷ್ಟ ಆಗಿ ಹೋದ್ರೆ ಪ್ರಮಾತೃ, ಪ್ರಮಾಣ, ಪ್ರಮೆ ಈ ತ್ರಿಪುಟಿಗಳು ನಾಶ ಆಗ್ತದ. ಅದ ಅಲ್ಲದೆ ನೋಡ್ರಿ ಮನಸ್ಸು ಮತ್ತೆ ವಾಕು ಇವುಗಳಿಗೆ ಕೂಡ ಅಸಂಗನಾಗಿ ಪರಿಪೂರ್ಣ ರೂಪನಾದಂಥವ್ ನೀನು. ಇದೆಲ್ಲ ಯಾತಕ ತೋರಕತ್ತೆ ಅಂದ್ರ ಅಜ್ಞಾನ ಭಾವದಲ್ಲಿ ಮತ್ತೆ ಜೀವತ್ವ ಭಾವದಲ್ಲಿ. ಈ ಅವಿದ್ಯೋಪಾದಿಯಿಂದ ಕೂಡಿದಂಥದ್ದಕ್ಕಾಗಿ ಇದು ಜೀವತ್ವ ಅಂತ ಹೇಳಿಸ್ಕೊಡ್ತದೆ. ಯಾಕಂದ್ರ ಅಜ್ಞಾನದಲ್ಲಿ ಇದ್ದಂತ ಈ ಜೀವಾತ್ಮ ಅನಾತ್ಮವಾಗಿರುವಂತಹ ವರ್ಗಗಳನ್ನ ತನ್ವೆ ಅಂತ ತಿಳ್ಕೊಂಡಿದ್ದಾನೆ. ಯಾಕಂದ್ರೆ ಅಜೀವತ್ವ ಭಾವ ಇರುವಂಥದ್ದು, ನಾನು ನಂದು ಅನ್ನುವಂಥದ್ದು, ಕರ್ತೃತ್ವ ಭೋಕ್ತೃತ್ವ ಎಲ್ಲ ನನವೇ ಅನ್ನುವಂಥದ್ದು ಇದು ಜೀವತ್ವ ಭಾವ. ಅದಕ್ಕೆ ಇದು ನಾಶ ಆಗಿ ಹೋಯ್ತು ಅಂತಂದಾಗ ನೀನು ಮನಸ್ಸು ಮತ್ತೆ ಮಾತಿಗೂ ಕೂಡ ನಿಲುಕದೆ ಇರುವಂಥವ್, ನೀನು ಅಸಂಗನಾಗಿ ಪರಿಪೂರ್ಣ ಸ್ವರೂಪನೇ ನೀನಿದ್ದೀಯ. ಅದರಿಂದ ಸರ್ವಕ್ಕೂ ನೀನ್ ಹೆಂಗಿದೀಯ ಅಂತಂದ್ರ ಅಧಿಷ್ಠಾನನಾಗಿರೋದ್ರಿಂದ ನಿನ್ನಲ್ಲಿ ಅಂದ್ರ ಕಲ್ಪಿತ ಈ ಪ್ರಪಂಚ ಏನೈತೆ ಅದು ನಿನ್ನಲ್ಲಿಯೇ ಲಯ ಆಗ್ತದ. ಇದೆಲ್ಲ ಎಲ್ಲಿ ತೋರ್ಯದ, ನಿನ್ನಲ್ಲೇ ತೋರ್ಯದ, ಆದ್ರ ನಿನ್ನಲ್ಲೇ ಲಯ ಆಗ್ತದೆ. ಈ ಕಲ್ಪಿತವಾದಂತ ಪ್ರಪಂಚ ನೋಡ್ರಿ, ಒಂದು ವಸ್ತುವನ್ನ ತಿಳ್ಕೊಬೇಕಾದ್ರೆ ಇದು ಮೊದಲೇ ಕಲ್ಪಿತದ. ಇವ ಏನ್ರ ಅಂತಃಕರಣದಲ್ಲಿ ವಿಶಿಷ್ಟನಾದಂತ ಈ ಜ್ಞಾತೃ ಅದಾನಲ್ಲ, ಇದು ಜೀವಾತ್ಮ ಅದಾನಲ್ಲ, ಆತ ಯಾರು ಅಂದ್ರ ನಿನ್ ಚಿದ್ರೂಪಿನ ಒಂದು ಪ್ರತಿಬಿಂಬ ಆತ. ಇಲ್ಲಿ ಅಜ್ಞಾನ ಅಥವಾ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ ಮನಸ್ಸನ್ನು ಸಾಧನೆ ಮಾಡ್ಕೊಂಡು, ಇಂದ್ರಿಯಗಳನ್ನ ಸಾಧನೆ ಮಾಡ್ಕೊಂಡು ಏನ್ ಮಾಡ್ತಾನ, ಒಂದು ವಸ್ತುಗಳನ್ನ ತಿಳ್ಕೊಳ್ತಾನ. ಇವೆಲ್ಲ ವ್ಯವಹಾರ ನಡೆದದ. ಎದರಿಂದ ನಡೆದದ? ಕಲ್ಪಿತದಿಂದ ನಡೆದದ. ಅದಕ್ಕ ಇವೆಲ್ಲ ನೀನು ಯಾವಾಗ ನೀವನ್ನ ತಿಳ್ಕೊಳ್ತಿದಿ, ಜೀವತ್ವ ನಷ್ಟ ಆಗುವಂಥದ್ದು. ಯಾವಾಗ ಈ ಜೀವತ್ವ ನಷ್ಟ ಆತಂದ್ರ ಈ ಸದ್ಗುರುಗಳ ಮುಖಾಂತರ ಏನ್ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತೀವಲ್ಲ, ಇದರಿಂದ ಜೀವತ್ವ
ಆ ಭಾವ ನಷ್ಟ ಆಯ್ತು ಅಂತಂದಾಗ ಅಲ್ಲಿ ಪ್ರಮಾತೃ, ಪ್ರಮಾಣ, ಪ್ರಮೆ ಈ ತ್ರಿಪುಟಿಗಳು ಏನಾಗ್ತದೆ, ನಾಶ ಆಗ್ಬಿಡ್ತಾವ. ಆವಾಗ ಈ ಮನಸ್ಸಿಗೂ ಮತ್ತೆ ವಾಕ್ಯಗೂ ನೀನ್ ಹೆಂಗಿದೆ ಇವ್ಯಾವ ಸಂಬಂಧ ಇಲ್ಲ ನಿನಗ. ಇವಕ್ಕೆಲ್ಲದಕ್ಕೂ ನೀನ್ ಹೆಂಗಿದೆ, ಅಸಂಗನಾಗಿರುವಂತ ಪರಿಪೂರ್ಣ ಸ್ವರೂಪನೇ ನಿಂದ ಐತಪ್ಪ. ಮತ್ತೆ ಇವೆಲ್ಲಕ್ಕೂ ಆಧಾರವಾಗಿರುವಂತ ಅಧಿಷ್ಠಾನವಾಗಿರುವಂಥದ್ದು ಯಾವುದು, ನಿನ್ನ ಸ್ವರೂಪ ಅಧಿಷ್ಠಾನವಾಗಿರುವಂಥದ್ದು. ಆದ್ರೆ ನಿನ್ನ ಅಧಿಷ್ಠಾನವಾದಂತಹ ನಿನ್ನ ಚಿದ್ರೂಪವಾದಂತ ನಿನ್ನ ಸ್ವರೂಪದಲ್ಲಿ ಇದು ಜಗತ್ತನ್ನುವಂತ ವ್ಯವಹಾರ ಏನದ ಇದೆಲ್ಲ ಕಲ್ಪಿತದಿಂದ ಕೂಡ್ಯದ. ಅದು ಎಲ್ಲಿ ತೋರದ, ನಿನ್ನೊಳಗ ತೋರದ. ಹೌದಿಲ್ಲ, ನಿನ್ನೊಳಗ ತೋರದ ಅದು ನಿನ್ನಲ್ಲೇ ಲಯ ಆಗ್ತದೆ. ಯಾಕಂದ್ರ ನಿನ್ನಲ್ಲಿ ತೋರಿದಂತ ಕನಸು ಬೇರೆ ಕಡೆ ಲಯ ಆಗ್ತದನ. ಎಲ್ಲಿ ತೋರ್ಯದ ಕನಸು, ನಿನ್ನೊಳಗ ತೋರ್ಯದ. ಆ ಕನಸು ಎಲ್ಲಿ ಲಯ ಆಗ್ತದ, ಬೇರೆ ಕಡೆ ಲಯ ಆಗ್ತದನ, ನಿನ್ನೊಳಗ ಲಯ ಆಗ್ತದೆ. ನಿನ್ನಲ್ಲಿ ತೋರಿದಂತ ಕನಸು ನಿನ್ನಲ್ಲಿ ಹೆಂಗ್ ಲಯ ಆಗ್ತದೋ ಅದೇ ರೀತಿ ಕೂಡ ನಿನ್ನಲ್ಲಿ ನಿನ್ನ ಅಧಿಷ್ಠಾನವಾದ ನಿನ್ನ ಸ್ವರೂಪದಲ್ಲಿ ತೋರಿದಂತ ಸಕಲ ಜಗತ್ತೇನಾದ ಇದು ಪ್ರಪಂಚ, ಈ ಶರೀರಾದಿಗಳು ಎಲ್ಲ ಬಂದವು. ಜಗತ್ತಂದ್ರೆ ನಾವು ಜಗತ್ತಂತ ಅಲ್ಲ, ಯಥ ಬ್ರಹ್ಮಾಂಡ ತಥ ಪಿಂಡಾಂಡ. ಈ ಶರೀರ ಅನ್ನುವಂಥದ್ದು ಕೂಡ ಒಂದು ಜಗತ್ತು, ಒಂದು ಪುರ ಇದ್ದಂಗಿದು. ಈ ಶರೀರ ಅನ್ನುವಂಥದ್ದು ಒಂದು ಗ್ರಹ ಇದ್ದಂಗ, ಇಲ್ಲಿ ನಡೆಯುವಂತ ಎಲ್ಲ ವ್ಯವಹಾರಗಳು. ಅದಕ್ಕೆ ನಾವು ಸನ್ಯಾಸಿ ಅಂದ್ರೆ ಹೊರಗೆ ಸನ್ಯಾಸಿಗಳು ಮನಿ ಪನಿ ಬಿಟ್ಟೋಗಿರೋ ಸನ್ಯಾಸಿ ಅಂತ ಅಲ್ಲ. ಈ ಶರೀರ ಭಾವ, ಶರೀರ ತನುಭಾವ ಯಾರು ಬಿಡ್ತಾರೋ ಅವರೇ ನಿಜವಾದ ಸನ್ಯಾಸಿಗಳು. ಶರೀರದ ಭಾವನೆ ಹೋದಾಗ ಇಂದ್ರಿಯಗಳು ಅವು ಯಾವ ಸಂಬಂಧ ಇಲ್ಲ ಇಲ್ಲಿ. ಅದಕ್ಕೆ ಇದು ಒಂದು ಗ್ರಹ ಇದ್ದಂಗ. ಸನ್ಯಾಸಿ ಗ್ರಹವನ್ನ ಬಿಟ್ಟು ಬೇರೆ ಕಡೆ ಹೋಗಿರ್ತಾನೆ, ಅಥವಾ ಸನ್ಯಾಸಿ ಅಂತ ಹೇಳ್ತೀವಿ. ನಿಜವಾದ ಸನ್ಯಾಸಿ ಆತ ಹೋದ್ರೂ ಕೂಡ ಮನಿ ಅನ್ನುವಂಥದ್ದು ಭಾವ, ಶರೀರ ನಂದು ಅನ್ನುವಂಥ ಭಾವ ಏನಾದ್ರು ಹಿಡ್ಕೊಂಡಿದ್ನಂದ್ರೆ ಆತ ನೋಡಕ್ ಸನ್ಯಾಸಿ ಇರ್ಬೋದು, ಗೃಹಸ್ಥನೇ ಆತ. ಮನ್ಯಾಗ ಸಂಸಾರದಾಗ ಇದ್ರು ಕೂಡ ಈ ಶರೀರ ನಾನು ಅಲ್ಲ ಅಂತ ಗುರುಮುಖಾಂತರ ತಿಳ್ಕೊಂಡು ಯಾರು ಬಿಟ್ಕೊಂತ ಹೋಗ್ತಾರ ನಿಜವಾದ ಸನ್ಯಾಸಿ ಆತ. ಅದಕ್ಕೆ ಈ ಶರೀರ ಅನ್ನುವಂಥದ್ದೇ ಒಂದು ಗ್ರಹ ಇದ್ದಂಗ. ಅದಕ್ಕೆ ಇಲ್ಲಿ ಕೂಡ ಈ ಶರೀರ, ಯಾಕಂದ್ರೆ ಈ ಸ್ವಪ್ನ ಪ್ರಪಂಚ ನಿನ್ನಲ್ಲೇ ತೋರಿ ನಿನ್ನಲ್ಲಿ ಹೆಂಗ್ ಅಡಗ್ತದೋ ಈ ಶರೀರ ಕೂಡ ಎಲ್ಲಿ ತೋರಕತ್ತದ, ನಿನ್ನಲ್ಲೇ ತೋರಕತ್ತದ. ಶರೀರದ ವ್ಯವಹಾರಗಳು ಎಲ್ಲಿ ತೋರಕತ್ತಾವ, ನಿನ್ನಲ್ಲೇ ತೋರಕತ್ತಾವ. ಇವೆಲ್ಲ ಎಲ್ಲಿ ತೋರಿ ಎಲ್ಲಿ ಅಡಗ್ತಾವ, ನಿನ್ನಲ್ಲೇ ಲಯ ಆಗ್ತಾವ. ನಿನ್ನಲ್ಲೇ ತೋರ್ಯವ, ನಿನ್ನ ಸ್ವರೂಪದಲ್ಲೇ ತೋರ್ಯವ. ಚಿದ್ರೂಪ ಸಚ್ಚಿದಾನಂದ ಸ್ವರೂಪನಾದ ನಿನ್ನಲ್ಲೇ ತೋರ್ಯವ, ನಿನ್ನಲ್ಲೇ ಲಯ ಆಗ್ತಾವ. ಕನಸು ಹೆಂಗ್ ನಿನ್ನಲ್ಲೇ ಲಯ ಆಯ್ತು, ಅದ್ರಂಗ ಯಾವಾಗ ಗುರು ಮುಖಾಂತರ ನೀವು ತಿಳಿತಾ ಹೋಗ್ತೀರಿ, ಯಾವ್ದು ಅದೇ ಇದ್ಯಾವ್ದು ಪ್ರಪಂಚ ದೊಡ್ಡದಲ್ರಿ, ಅವೆಲ್ಲ ನಿನ್ನೊಳಗ ತೋರಿ ನಿನ್ನೊಳಗ ಅಡಗುವಂಥವು. ನಾವು ತಿಳಿಲಾರ್ದಕ್ಕಾಗಿ ಹಂಗದ್ರಿ ಪ್ರಪಂಚ ಹಿಂಗ ಎಲ್ಲಿ ಐತ್ರಿ. ಬಹಳ ಅದ್ಭುತ. ಗುರುವಾಕ್ಯವನ್ನ ಕೇಳಿ ಸ್ವಲ್ಪ ಜಗತ್ತನ್ನ ನೋಡ್ಬೇಕು. ಗುರುವಿನ ವಾಕ್ಯ ಕೇಳಾರ ಜಗತ್ ನೋಡಕ್ ಹೋಗ್ಬಾರ್ದು. ಇದನ್ನ ತಿಳ್ಕೊಂಡು ಮತ್ತೆ ಕೆಲವು ಸಮಯ ಇದ್ರ, ರೊಕ್ಕ ಪಕ್ಕ ಬಾಳ ಇದ್ರ, ಏನಾರ ನೋಡ್ಬೇಕನ್ಸಿದ್ರೆ ಹೋಗ್ಬೇಕು. ಅವಾಗ ಗೊತ್ತಾಗ್ತದೆ ಗುರುವಾಕ್ಯ ಒಂದೊಂದೊಂದು ಅನುಭವಕ್ಕೆ ಬರ್ತಾವ. ಗುರುವಾಕ್ಯಕ್ಕಿಂತ ಮುಂಚೆ ಏನ್ರಿ ಇದು ಜಗತ್ ಹೆಂಗೈತಪ್ಪ, ಇದು ಎಷ್ಟು ಅಂದವಾಗೈತೆ, ಅದೈತಿ ಇದೈತೆ ಅಂತ ಅನ್ಕೊಂಡಿರ್ತೀವಿ. ಗುರುವಾಕ್ಯ ಇವೆಲ್ಲ ಕೇಳಿ ನಾವೆಲ್ಲರೂ ಹೋಗ್ಬೇಕಾದಾಗ ಸಣ್ಣ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಇಷ್ಟೆಲ್ಲ ಜಗತ್ತಿನ ಜನರ ವ್ಯವಹಾರ ಏನು ಇಷ್ಟೊಂದು ಗದ್ದಲ ನಡೆದಿರ್ತದಲ್ಲ, ಅವಾಗ ಅನಿಸ್ತದ ಒಂದು ಪ್ರಾಣಿ ಪಕ್ಷಿಗಳು ಒಂದೊಂದು ಸಣ್ಣ ಮನಿ ಮಾಡ್ಕೊಂಡಾವ, ಜೀವತ್ವ ಭಾವದಿಂದ ಎಷ್ಟು ವ್ಯವಹಾರ ಸತ್ಯ ಅಂತ ಹೋಗ್ತಾರಲ್ಲ ಅನ್ನುವಂಥ ಭಾವ ಅವಾಗ ಬರ್ತದ. ಇಲ್ಲಂತಿಲ್ಲ. ಅದಕ್ಕೆ ಇದೆಲ್ಲ ಜಗತ್ತಿನ ಒಂದು ಈ ಶರೀರದ ವ್ಯವಹಾರಗಳಾಗಿರ್ಬೋದು, ಜಗತ್ತಿನ ವ್ಯವಹಾರಗಳಾಗಿರ್ಬೋದು, ಇವೆಲ್ಲ ಎಲ್ಲಿ ತೋರಕತ್ತಾವ, ಈಶ್ವರನ ವಾಚ್ಯಾರ್ಥ ಲೆಕ್ಕದಾಗ ಈ ಜಗತ್ತಿನ ವ್ಯವಹಾರ ನೋಡ್ರಿ ಎಷ್ಟೊಂದು ಅದ್ಭುತವಾದಲ್ಲ. ಅದೆಲ್ಲ ವ್ಯವಹಾರ ಈ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ ಈ ಜೀವಾತ್ಮನ ವ್ಯವಹಾರ ಇವೆಲ್ಲವೂ ಎಲ್ಲಿ ತೋರಕತ್ತಾವ, ನಿನ್ನೊಳಗ ತೋರಕತ್ತಾವ. ಅದಕ್ಕೆ ನಿನ್ ಯಾವಾಗ ಗುರುನಾಥನಿಂದ ತಿಳ್ಕೊಂತ ಹೋಗ್ತೀವಿ ಅವಾಗ ನಿನಗ ಇವೆಲ್ಲ ನಿತ್ಯ ಅನಿಸ್ತಾವ. ಅಲ್ಲಿ ತನ ಇವು ಸತ್ಯ ಅಂತ ಅನ್ಕೊಂಡು ಹೋಗ್ತೀಯ. ಅದಕ್ಕೆ ಜಗತ್ತಿನ ಒಳಗ ನಿನ್ಗಿಂತ ಭಿನ್ನವಾದಂಥದ್ದು ಯಾವುದು ಇಲ್ಲ. ಯಾಕಂತಂದ್ರ ಮಣ್ಣು ಬಿಟ್ಟು ಮಡಿಕೆ ಐತೇನ್ರಿ? ಇಲ್ಲ. ಬಂಗಾರ ಬಿಟ್ಟು ಆಭರಣಗಳು ಅದಾವೇನು? ಇಲ್ಲ. ನೀರ್ ಬಿಟ್ಟು ತೆರೆನೊರಗಳು ಅದಾವೇನು? ಇಲ್ಲ. ಅದ್ರಂಗ ಜಗತ್ತು ನಿನ್ನ ಬಿಟ್ರೆ ಅನ್ಯ ಏನು ಒಂದು ವಸ್ತು ಹೊರಗೆ ನೋಡ್ತೀನಿ ಅಂದ್ರೆ ಇಲ್ಲ. ಅದಕ್ಕ ಏಕದೇವ ಸರ್ವಭೂತೇಶು ಗೂಢ ಅಂತ ಹೇಳಿದ್ದಾರೆ. ತಿಳ್ಕೊಂಡು ಹೋದಾಗ
ಯಾವಾಗ ಭ್ರಾಂತಿ ನಮ್ಗ ಆಗಿರ್ತದ ಅವಾಗ ನಾಮ ರೂಪದಿಂದ ಭಿನ್ನವಾದಂತ ಜಗತ್ತನ್ನ ನೋಡ್ತೀವಿ. ಯಾವಾಗ ಗುರು ಮುಖಾಂತರ ನಮ್ಗೆ ಇದು ಅರ್ಥ ಆಯ್ತು ಅಂದಾಗ ನಾಮ ರೂಪಕ್ಕ ಅವಕಾಶನೇ ಇಲ್ಲ ಇಲ್ಲಿ. ಅಂದ್ರ ಎಲ್ಲ ಸ್ವರೂಪನೇ ತಾನೇ ಕಾಣಿಸ್ತಾನ. ಯಾಕಂತಂದ್ರೆ ಇಲ್ಲಿ ಪರಿಚ್ಛಿನ್ನ ವಸ್ತುಗಳು ನಾಶ ಆಗ್ತಾವ, ಇಟ್ಟಿಟ್ಟು ಈ ವಸ್ತುಗಳು ಏನ್ ಕಾಣ್ತಾವ ಎಲ್ಲ ಅವಕ್ಕ ಬಂಧ ಪ್ರಾಪ್ತಿ ಆಗ್ತದ. ಆದ್ರೆ ನೀನ್ ಹೆಂಗಿದೆ ಅಂದ್ರ ಪರಿಪೂರ್ಣವಾಗಿರುವಂಥವ್ನಿ, ನಿನಗೆ ಯಾವ ಬಂಧನೂ ಇಲ್ಲ. ಇಷ್ಟಿಷ್ಟ ಅದಾನಂದ್ರೆ ನಿನಗೆ ಬಂಧ ಅದಂತ ಅನ್ಬಹುದು. ಆದ್ರೆ ನೀನ್ ಪರಿಪೂರ್ಣ ಆಗಿರೋದ್ರೆ ನಿನ್ಗೆ ಯಾವ ಬಂಧ ಇಲ್ಲಪ್ಪ. ಅದಕ್ಕೆ ಇಲ್ಲಿ ಕೂಡ ನೇತ್ರ, ಮನಸ್ಸು, ಮಾತಾಡುವಂಥದ್ದು, ಈ ಉಪಾಧಿಗಳಿಂದ ಪ್ರಾಪ್ತವಾದಂಥ ಈ ಪ್ರತ್ಯಕ್ಷ, ಅನುಮಾನ, ಆಗಮಗಳನ್ನುವಂಥ ಇವೆಲ್ಲವುಗಳನ್ನ ತ್ಯಾಗ ಮಾಡಿ ಕೇವಲ ನೀನ್ ಹೆಂಗಿದೆ ಅಖಂಡ ಆನಂದ ಸ್ವರೂಪನಾಗಿರುವಂಥವನು, ನೀನ್ ಸುಖದಿಂದಿರುವಂಥವನಪ್ಪ, ಆನಂದವಾಗಿರುವಂಥವನು. ಅದಕ್ಕೆ ಇಲ್ಲಿ ಕೂಡ ಆತರ ಇಂದ್ರಿಯ ಮನಸ್ಸುಗಳನ್ನ ವಿಷಯಗಳ ಕಡೆಗೆ ಬಿಡದೆ, ಅರ್ಥ ಇದಲ್ಲ, ಇಂದ್ರಿಯಗಳನ್ನ ಮನಸ್ಸನ್ನ. ಅದಕ್ಕೆ ಶಿಷ್ಯ ಮೊದಲು ಗುರುವಿನ ಹತ್ರ ಬಂದು ಕೂತ್ಕೊಳ್ಬೇಕಾದಾಗ ಇದು ಇರ್ಬೇಕು. ಹೆಂಗ ಶಮೆ ದಮೆ ಮೊದಲೇ ವಿವೇಕ ಆಗಿರ್ತದ. ಯಾಕ ಈ ವಿವೇಕ ಯಾವಾಗ ಆಗ್ತದಂತ ನಾವ್ ಅರ್ಥ, ಈ ಮಂದಿದ ವಿಚಾರಗಳು ಯಾವಾಗ ಈ ವಿವೇಕ ಆಗ್ತದಂದ್ರ ಹಿಂದಿನ ಪೂರ್ವ ಜನ್ಮದ ಪುಣ್ಯದ ಫಲ, ನಿಷ್ಕಾಮ ಪುಣ್ಯದ ಫಲದಿಂದ ಸದ್ಗುರು ವಾಕ್ಯವನ್ನ ಕೇಳಬೇಕು, ಇದು ಸತ್ಯ ಎಷ್ಟು ಮಾಡಿದ್ರೆ ಇದು ಸಂಸಾರ ಹಿಂಗೆ ಐತಲ್ಲ ಅನ್ನುವಂತ ಭಾವ ಬರ್ತದ, ತಿಳ್ಕೊಳ್ಬೇಕನ್ನುವಂತ ಭಾವ ಬರ್ತದ. ಇಲ್ಲಂದ್ರ ಯಾವ ಜನ್ಮಕ್ಕೂ ಇದು ವಿವೇಕ ಉದಯ ಆಗಂಗಿಲ್ಲ. ಯಾವಾಗ ಇದು ಸತ್ಯ ಅದ ಮಿಥ್ಯ ಅದ, ನಾನು ಇದನ್ನ ಪಡ್ಕೊಳ್ಬೇಕನ್ನುವಂತ ಭಾವ ಇದೇ ದೊಡ್ಡ ಸಂಪತ್ತು. ಅದಕ್ಕೆ ಕೆಲವು ಮಾತು ಹೇಳಿದೀವಿ ಹಿಂದ್ಗಡೆ. ಯಾವಾಗಂದ್ರ ಬಹಳಷ್ಟು ಜನರ ಬಾಯಿಲೆ ಕೇಳ್ತೀವಿ ನಾವು, ನಮ್ಮಪ್ಪ ನಮ್ಮವ್ವ ಸಂಪತ್ತು ಮಾಡ್ಲಿಲ್ಲ, ಬರೇ ಅವರು ಗುರುಗಳು ಈ ಗುರುಗಳು ಅಂತ ಎಲ್ಲ ಹಾಳು ಮಾಡಿಬಿಟ್ರಂತ ಅನ್ನ ಕೂಡುದು. ಯಾಕಂದ್ರ ನೀ ಮಾಡಿದಂತ ಪುಣ್ಯ ಆಗಿರ್ಬೋದು, ಅಪ್ಪ ಅಮ್ಮ ಮಾಡಿದಾರಂತ ಅವ್ರ ಮೇಲೆ ಆರೋಪ ಮಾಡುವಂತದ್ದಲ್ಲ. ಅವೆಲ್ಲ ಪುಣ್ಯಗಳು ಏನಾಗ್ತಾವ, ನಿನ್ನ ಮನಸ್ಸಿನಲ್ಲಿ ವಿವೇಕ ಉದಯ ಆಗಕ್ಕ ಅವೆಲ್ಲ ಪುಣ್ಯದ ಫಲ. ಅದು ಒಂದು ಸಂಪತ್ತದು. ಹೊರಗಿನ ಸಂಪತ್ತಿಗಿಂತ ಒಳಗಿನ ಸಂಪತ್ತು ಉತ್ಪನ್ನ ಆಗ್ತದಲ್ಲಿ. ಯಾಕಂದ್ರೆ ನಾವು ಇನ್ನೊಬ್ರಿಗೆ ಏನೋ ಮಾಡಿಬಿಟ್ಟಿವಪ್ಪ, ಅವ್ರು ನಮಗ್ ಮೋಸ ಮಾಡಿದ್ರಂತಲ್ಲ, ಅವ್ರ ವಸ್ತುವಿನಿಂದ ಮೋಸ ಮಾಡಿರ್ಬೋದು. ಆದ್ರ ಅದ್ರ ಫಲ ನಿನಗ ಆ ಮನಸ್ಸಿನಲ್ಲಿ ಸಂಪತ್ತಿನ ರೂಪ, ವಿವೇಕ ಅನ್ನುವಂಥ ಒಂದು ಸಂಪತ್ತಿನ ಫಲವಾಗಿ ಅಲ್ಲಿ ಉತ್ಪನ್ನ ಆಗ್ತದೆ. ಅದು ದೊಡ್ಡ ಸಂಪತ್ತು. ಅದು ಎಲ್ಲರಿಗೂ ಜಗತ್ತಿನೊಳಗೆ ಬಂದದೇನ್ರಿ, ಕೇಳ್ಬೇಕು, ಮಾಡ್ಬೇಕು, ಈ ಜನ್ಮ ಸಾರ್ಥಕ ಮಾಡ್ಕೋಬೇಕು. ಯಾಕೆ ಗುರುಗಳು ಯಾಕೆ ಹೇಳಕತ್ತಾರ? ಆನಂದ ಸಲುವಾಗಿ, ಸುಖ ಸಲುವಾಗಿ ಇಷ್ಟೆಲ್ಲ ಬಡದಾಡ್ತದ ಜೀವ. ಜಗತ್ತಿನ ಪ್ರತಿಯೊಂದು ವ್ಯವಹಾರ ಅದಕ್ಕಾಗಿ ಮಾಡ್ತದಂದ್ರ ನಿಜವಾದ ಸುಖ ಐತೇನ ಅದರಲ್ಲಿ? ಇಲ್ಲ. ಅದಕ್ಕೆ ಸದ್ಗುರು ಕೂಡ ಈ ಸುಖದ ಅಪೇಕ್ಷೆ, ಆನಂದದ ಅಪೇಕ್ಷೆಯಿಂದನೇ ಇವೆಲ್ಲ ಸಾಧನೆ ಮಾಡ್ಕೊಂಡು ಅಲ್ಲಿ ಏನಾಗ್ಯದ, ಒಂದು ಮಟ್ಟಕ್ಕೆ ಬಂದಿದ್ದಾನ, ಅಜ್ಞಾನವನ್ನ ಅರ್ಥಕೊಂಡಿದ್ದಾನ. ಈ ಶರೀರ ಇದ್ದಾಗೆ ಅಂತ ಆನಂದವನ್ನ ಪಡ್ಕೊಂಡ್ಬಿಟ್ಟಿದ್ದಾನತ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ನಿನ್ನ ಇಂದ್ರಿಯಗಳಾಗಿರ್ಬೋದು, ಮನಸ್ಸನ್ನ ಅಲ್ಲಿ ಯಾವಾಗ ವಿವೇಕ ಜಾಗ್ರ ಆಯ್ತು ಅಂದಾಗ ಅವಾಗ ವೈರಾಗ್ಯ ಬರ್ತದ. ಯಾಕಂದ್ರೆ ಇದು ಮಿಥ್ಯೆ ಐತ್ರಿ. ಈಗ ನಾವ್ ಬಟ್ಟೆ ಏನಾರ ತಗೊಳಕ್ ಹೋಗ್ತೀವಿ, ಒಂದು ವಸ್ತು ತಗೊಳಕ್ ಹೋಗ್ತೀವಿ, ಇದು ಚಂದ ಇರ್ತದೇನ್ರಿ, ಬಹಳ ದಿವ್ಸ ಚಂದ ಇರ್ತದೇನ್ರಿ, ಇಲ್ರಿ ಇದು ಬಹಳ ಚಂದ ಇರ್ತದ್ರಿ, ಇದು ಇಲ್ರಿ ಇದು ಬಹಳ ದಿವ್ಸ ಚಂದ ಇರಂಗಿಲ್ರಿ, ಇದನ್ನೇನು ಸರಿ ಇಲ್ಲ ಅಂತ ಎರಡೂ ವಸ್ತುಗಳನ್ನ ಇಟ್ಟಿರ್ತಾರ. ನಾವ್ ಯಾವ್ದಕ್ ಜಾಸ್ತಿ ಒತ್ತು ಕೊಡ್ತೀವಿ ಸಾಮಾನು ತಗೊಳಾಗ? ಇದು ಜಲ್ದಿ ಹಾಳಾಗ್ತದ್ರಿ, ಇದು ಸರಿ ಇಲ್ರಿ ಅಂತ ಏನಾದ್ರು ಅದ್ರ ಜೊತೆ ಅದು ಇಟ್ಟಿರ್ತಾರಲ್ಲ, ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ ಅನ್ನೋದ್ರ. ಇಲ್ರಿ ಇದು ಬ್ಯಾಡ್ರಿ ನಮ್ಗ ಸ್ವಲ್ಪ ಚಲೋ ಇದ್ದಿದ್ದ ಕೊಡ್ರಿ, ಭಾಳ ದಿವಸ ಬಾಳಿಕೆ ಬರ್ಬೇಕ್ರಿ ನಮಗ ಅಂತೀವಿ, ಹೌದಿಲ್ಲ? ಅದ್ರಾಗ ನಾವ್ ಮಾಡುವಂತ ಏನ್ ವಿಷಯಗಳ ಮೇಲೆ ಮನಸ್ಸಿಟ್ಟು ಸಂಸಾರ ಉಸಿರು ಬಿಡ್ಲಾರ್ದಾಗ ದಮ್ಮುಗಟ್ಟಿ ಮಾಡ್ತೀವಿ ಅಲ್ಲ, ಅದು ಟೆಂಪ್ರವರಿ ಸುಖ ಕೊಡುವಂಥದ್ದು, ಪರ್ಮನೆಂಟ್ ಸುಖ ಕೊಡುವಂಥದ್ದು ಅಲ್ಲ ಅದು. ಮಹಾತ್ಮರು ಇದನ್ನ ತಿಳ್ಕೊಡ್ರಿ ಅಂತ ಹೇಳ್ತಾರ. ನೀನೇನ್ ಬಡದಾಡಿ ದಮ್ಗಟ್ಟಂಗ್ ಸಂಸಾರ ಮಾಡಾಕತ್ತಿದೆಯಲ್ಲ, ಅದೇನ್ ಪರ್ಮನೆಂಟ್ ಆನಂದ ಅನ್ನೋದು, ಅದು ಟೆಂಪ್ರವರಿ ಆದದು. ಅದಕ್ಕೆ ಟೆಂಪ್ರವರಿಗೆ ಇಷ್ಟಪಡ್ತಾರ ಯಾರನ್ನ? ಇಲ್ರಿ ತೋರಿಕೆ ಅಡಿಗೆ ಬಿಡ್ತದೆ, ಇದೇನ್ ಸರಿ ಇಲ್ರಿ ಅಂತಂದ್ರೆ ಯಾರು ನಾವ್ ಇಷ್ಟಪಡ್ತೀವೇನು? ಇಲ್ಲ. ಯಾವ ನಿಜವಾಗಿ ಎಷ್ಟು ದಿವಸ ಬಾಳಿಕೆ ಬರ್ತದೆ, ಬಹಳ ಚಂದದ ಕ್ವಾಲಿಟಿ ಕೊಡ್ರಿ ಅಂತ ಹೇಳಿ ತಗೋತೀವಲ್ಲ, ಅದ್ರಂಗ ಇದು ಕೂಡ ಬಹಳಷ್ಟು ಅದು. ಯಾಕಂದ್ರೆ ನಾಶ ಆಗದೆ ಇರುವಂತ ಆನಂದ ಇದು. ಇದನ್ ಮಾಡ್ಕೊಳ್ಬೇಕಾದಾಗ ಸತ್ಯ ಮಿಥ್ಯೆ ಅಂತ ಯಾವಾಗ ಗೊತ್ತಾಯ್ತು ಅಂದಾಗ ಮಿಥ್ಯವಾಗಿರುವಂತದ್ದು ಭಾವದಲ್ಲಿ ಬಿಡ್ಕೊಂಡ್ಬಿಡ್ತಾನಂತ. ಅಯ್ಯೋ ಬೇಡಪ್ಪ ಇದೆಲ್ಲ ಮಿಥ್ಯೆ ಆದಂತ ಏನೋ ಜ್ಞಾನಿಗುಣಿ ಏನೋ ಹೇಳಕತ್ತಾರಂತ ಇಲ್ಲಿ ಕೇಳಕ್ ಶುರು ಮಾಡಿದ್ನಂದ್ರ ಅವಾಗ ವೈರಾಗ್ಯ ಬರ್ತದ. ಯಾಕಂದ್ರೆ ವಿಷಯಾದಿಗಳು ಯಾವೆಲ್ಲ ಎಲ್ಲವೂ ನನ್ನಿಂದ ತಿಳಿಸಿಕೊಳ್ತಾವಂದ್ರ ಇವೆಲ್ಲ ನಾಶ ಆಗಿ ಹೋಗ್ತಾವ.
ಈಗ ನಾವು ನೋಡ್ಬೇಕು ಎಲ್ಲೇನೋ ಒಂದು ಜಾತ್ರೆ ಅಂತಲ್ಲಿ ಇಂತಲ್ಲಿ ಹೋಗಿ ನಿಂತು ನೋಡ್ಬೇಕು. ಈ ಅದು ಒಂದು 50 ವರ್ಷದ ಹಿಂದ್ಗಡೆ ಅವು ಏನು ಇರ್ಲಿಲ್ಲ. ಜನರೆಲ್ಲ ಹೆಚ್ಚು ಕಮ್ಮಿ ಆಗಿರ್ತಾರ. ಇದು ಎಲ್ರು ಈಗ ಕೆಲವರೆಲ್ಲ ಕಾಣಕತ್ತಾರೆ, ಇನ್ನೊಂದು 50 ವರ್ಷದಿಂದ ಯಾರು ಇರ್ತಾರ, ಯಾರು ಹೋಗ್ತಾರ, ಹಂಗೆ ಅವಾಗ ಇದ್ದವ್ರು ಇರಂಗಿಲ್ಲ, ಕೆಲವು ಹಂಗೆ ಹೋಗದೆ ಬರೋದೆ ಅವೆಲ್ಲ ಬದಲಾವಣೆ ಆಗ್ತಾನೆ ಹೋಗ್ತಾ ಇರುವಂಥದ್ದು. ಹಂಗಾಗಿ ಇಲ್ಲಿ ಏನಾಗ್ತದೆ, ಇಂದ್ರಿಯಗಳ ಮನಸ್ಸುಗಳನ್ನ ವಿಷಯಗಳ ಕಡೆಗೆ ಬಿಡದೆ ತನ್ನ ಆಧೀನದಲ್ಲಿ ಇಟ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಇದು ದೊಡ್ಡ ಹೋರಾಟ. ಇದು ಸಾಮಾನ್ಯ ಅಲ್ಲ. ನಾವು ನಮ್ಮೊಳಗ್ ಬಿಡ್ತೀವಿ, ಮಂದಿ ವಿಚಾರಗಳನ್ನ ನೋಡ್ತೀವಿ. ಅವ್ರಿಗೆ ಹಿಂಗಿರ್ಬಾರ್ದೇನ್ರಿ, ಇವ್ರಿಗೆ ಹಿಂಗಿರ್ಬೇಕೇನ್ರಿ, ಅವ್ರಿಗೆ ಹೇಳಕ್ ಹೋಗ್ತೀವಿ. ಆದ್ರೆ ನಮ್ಮೊಳಗಡೆ ನಾವು ಹೋಗ್ತಾ ಇಲ್ಲ. ನಮ್ಮೊಳಗಡೆ ನಾವ್ ಏನ್ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದು ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನಿಮ್ಮ ಇಂದ್ರಿಯಗಳನ್ನ ಮನಸ್ಸುಗಳನ್ನ ವಿಷಯಗಳ ಕಡೆಗೆ ಬಿಡದೆ, ಅದ್ರಾಗ ಸುಖ ಐತೇನು ಇದ್ರಾಗ ಸುಖ ಐತೇನು ಅಂತನ್ನುವಂಥದಕ್ಕೆ ಬಿಡದೆ ನಿನ್ನ ಆಧೀನದಲ್ಲಿ ಇಟ್ಟುಕೊಂಡು ಮತ್ತೆ ಸ್ವರೂಪಾಕಾರ ವೃತ್ತಿ ಮಾಡುತ್ತಾ, ಸ್ವರೂಪ ಮತ್ತೆ ಆಕಾರದ ಒಂದು ವೃತ್ತಿಯನ್ನ ಮಾಡುತ್ತಾ ಅಲ್ಲಿ ವೃತ್ತಿಯಲ್ಲಿ ಪ್ರತಿಬಿಂಬಿತವಾದಂತ ಆನಂದವನ್ನ ಅನುಭವಿಸುವಂಥದ್ದು ಅನ್ನುವಂಥ ತಾತ್ಪರ್ಯ. ಈ ರೀತಿಯಾಗಿ ಹೇಳುವಂತ ವಿಚಾರ. ಮತ್ತೆ ಇದು ಕೊನೆಯದ್ದು ನೋಡೋಣ. ಈ ರೀತಿ ಇಲ್ಲಿ ಈ ರೀತಿಯಿಂದ ಹೇಳ್ತಾರೆ, ಪ್ರತಿಬಿಂಬ ಆನಂದವನ್ನ ಈ ರೀತಿ ಅನುಭವಿಸುವಂಥದ್ದು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಇನ್ನು ಮೊದಲೇ ಇದಕ್ಕೆಲ್ಲ ಆಧಾರವಾಗಿರುವಂಥದ್ದು ಬಿಂಬ ಆನಂದ ಐತೆ, ಈ ರೀತಿಯಾಗಿ ನೀನು ಮಾಡು ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಇದರಲ್ಲಿ ಗತಿಯೊಂದನೆಯಾದ ಗತಿಹಿತವೆನ್ನಿಪ ನಿರೂಪಣಗಳು ಏಕಾದಶವಂ ಪ್ರತಿಶಯಮಾಗಿರಿ ವಿಷಯ ಪ್ರತಿಪಾದಿತವಿಲ್ಲಿ ವಸ್ತು ಶಕ್ತಿ ದ್ವಿತೀಯಂ ಅಂತ ಹೇಳುತ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮೊದಲನೆಯ ಅಧ್ಯಾಯ ಇದು. ಈ ಗತಿಗೆ ಬಹಳ ಯೋಗ್ಯ ಆದಂತಹ ಪ್ರತಿಪಾದನೆಗಳು ಒಟ್ಟಿಗೆ 11 ಗತಿಗಳನ್ನ ಕೂಡಿದಂಥದ್ದು. ವಿಶೇಷವಾಗಿದ್ದರೂ ವಿಚಾರ ಮಾಡಿದ್ರ ಈ ಗತಿಗಳಲ್ಲಿ ಶಿವ ಮತ್ತೆ ಶಕ್ತಿ ಅನ್ನುವಂಥದ್ದು ಈ ಎರಡು ಒಂದು ವಿಚಾರಗಳನ್ನ ಹೇಳಿದಂಗಾಯ್ತು ಅಂತ ಹೇಳ್ತಾರೆ. ಇಂತಿ ಪ್ರಥಮ ಒಂದರು ನಿರೂಪಣ 12ಕ್ಕೆ ಚರಣ 136 ಮಂಗಳಮಸ್ತು ಅಂತ. ಈಗ 1ನೆಯ ಪ್ರಥಮ ಗತಿ ಮುಗಿದು ನಂತರ ದ್ವಿತೀಯ ಗತಿಯಲ್ಲಿ ಕೂಡ ಬಹಳ ವಿಶೇಷವಾಗಿ ಪಂಚಭೂತಗಳ ಉತ್ಪತ್ತಿ, ಪಂಚೀಕರಣದ ಬಗ್ಗೆ ಬಹಳ ವಿಶೇಷ ಆದಂತ ವಿಚಾರಗಳು ಬರ್ತಾವ. ಈಗ 2ನೇ ನುಡಿಯಲ್ಲಿ ನಮ್ಮ ಶರೀರ ಹೆಂಗ್ ಪಂಚಭೂತದಿಂದ ಆಯ್ತು, ಪಂಚೀಕರಣದಿಂದ ವ್ಯವಹಾರ ಹೆಂಗ್ ನಡೀತದ ಅನ್ನುವಂಥದ್ದನ್ನ ಕುಂದರೆ ಮಹೇಶ್ವರ ಆದಿಗಳ ಅಂದದಿಂದ ಕೇಳ್ದಿ ಕ್ರಮದೋಳು ಮುಂದೆ ಈಗಳರಿಯೇ ಜಗದೊಲವಿಂದ ಇಳೆ ಮೊದಲಾದ ಭೂತದುದಯವನ್ನು ಸುರುವೆಂಬಂತ ಈ 2ನೆಯ ಒಂದು ಗತಿಯಲ್ಲಿ ಹೇಳ್ತಾರ. ನಾವು ನಾಳೆ ನೋಡೋಣ ಪಂಚಭೂತಗಳ ವಿಚಾರ, ಈ ಶರೀರ ಹೆಂಗಾಯ್ತು ಅನ್ನುವಂಥದ್ದನ್ನ ಬಹಳ ವಿಶೇಷವಾಗಿ ಹೇಳ್ತಾರ. ನಾಳೆ ನೋಡ್ಕೊಂಡು ಹೋಗೋಣ. 1-2 ಮತ್ ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.